ಮೋಸ ಇದು. ಅಣ್ಣ ಸಕ್ಕರೆ ಇದೆಯಾ ಸಕ್ಕರೆ? ಒನ್ ಸ್ಟ್ಯಾಚ್ಯೂ ಈಟ್ ಅ ಮಿಕ್ಸ್ಚರ್ ಆಫ್ 3 ಫುಡ್. ಮೇಲೆತ್ತಿ ಒಂಚೂರು ಯಾಕೆ ಇಷ್ಟು ಕೆಳಗಡೆ ಮೇಲೆತ್ತಿ ಬ್ರೋ. ಬೇಡ ಬ್ರೋ, ಸೆಮಿ ಸೀರಿಯಸ್ ಆಗಿ ಕಾಣಿಸ್ತಾವ್ರಲ್ಲ. Okay, let's go. Who is the farm? Hi, so welcome back to my new vlog. Guys, ನೀವು ನೋಡಿದ್ರಿ ನಾವು ಬ್ರೋಗಡ್ ಅವ್ರ ಜೊತೆ ಇದೀವಿ ಅಂಡ್ ನಾವೊಂದು ಡೇರ್ ಚಾಲೆಂಜ್ ಮಾಡ್ತಾ ಇದೀವಿ. ಬ್ರೋ ಬನ್ನಿ, ಪಾಪ ಸೈಡ್ಗೆ ಹೋಗಿ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಹಾಯ್, ಯಾವಾಗ ಬಂದ್ರಿ ಬ್ರೋ? ಬ್ರೋ ಈಗ ಜಸ್ಟ್ ಬಂದೆ. ಹೌದಾ ಬ್ರೋ ರೆಡಿನಾ? ರೆಡಿ. ಸೊ ಇದು ನಾನು ಮುಂಚೆನೆ ಕಳ್ಸಿದ್ದೆ ಏನೇನ್ ಡೇಟ್ಸ್ ಇರುತ್ತೆ ಅಂತ. ಅವರು ಒಂದಷ್ಟು ಕ್ಯಾನ್ಸಲ್ ಮಾಡ್ಬೇಕು ಅದು ಇದು ಅಂದ್ರು. ಚೇಂಜ್ ಏನ್ ಮಾಡಿ ಅದೆಲ್ಲ ಮಾಡಕ್ಕೆ 50,000 ಆಗುತ್ತೆ ಅಂದಿದ್ದಕ್ಕೆ ಬೇಡ ಪರವಾಗಿಲ್ಲ ಇದೇ ಮಾಡೋಣ ಅಂತ ಹೇಳ್ತಿದ್ದಾರೆ. ಸೊ ತುಂಬಾ ಸಿಂಪಲ್, ಇಲ್ಲಿ 6 ಡೇರ್ 12 ಡೇರ್ ಇದೆ ಬ್ರೋ. ಒಬ್ಬೊಬ್ರಿಗೆ 6 ಬರುತ್ತೆ. ಸೊ ವಿ ನೀಡ್ ಟು ಸ್ಪಿನ್ ಅಂಡ್ ಯಾವ ನಂಬರ್ ಬರುತ್ತೆ ಆ ನಂಬರ್ ನ ನೆನ್ಪಿಟ್ಕೊಂಡು ನಮಗೆ ನಿಲ್ಸ್ಕೋಬೋದಾ? ಇಲ್ಲ ನಿಲ್ಸಂಗಿಲ್ಲ. ಸ್ಪಿನ್ ಮಾಡಿ ಅದ್ ಯಾವ್ದಕ್ ನಿಲ್ಲುತ್ತೆ ಆ ಡೇರ್ನ ನಾವು ಮಾಡಬೇಕು. ಅದ್ರಲ್ಲಿ ಯಾರು ನಾವು ಈಗ ಯಾವ್ದೋ ಒಂದು ನಂಗೆ 6ನೇದು ಬಂತು ನಾನು ಮಾಡಲ್ಲ ಅಂತ ಹೇಳಿದ್ರೆ ನಾನು ಗೇಮ್ ಸೋತಂಗೆ. ನನಗೆ ಕೆಸಿನೋ ತರ ಫೀಲ್ ಆಗ್ತದೆ. ಹಾರ್ಟ್ ಬೀಟ್ ಸೌಂಡ್ ಹಾಕ್ಬೇಕು ಅಂತ. ಓ ಒನ್ನಲ್ಲ ಒನ್ ಈಟ್ ಎ ಮಿಕ್ಸ್ಚರ್ ಆಫ್ ಫುಡ್. ಗೈಸ್, ಸೊ ಫಸ್ಟ್ ಒಂದು ಬಂದು ಈಟ್ ಎ ಮಿಕ್ಸ್ಚರ್ ಆಫ್ 3 ಫುಡ್ ಅಂದ್ರೆ ನಾನು 3 ಏನಾದ್ರು ಒಂದು ವಿಯರ್ಡ್ ಐಟಮ್ ಹಾಕಿ ಕೊಡ್ತೀನಿ, ಅದನ್ನ ಅವ್ರು ತಿನ್ಬೇಕು. ನಾನು ಸಾಕಾಗ 1 ಸ್ಪೂನ್ ತಿನ್ನಿ ಬ್ರೋ, ಸಾಕು, ಜಾಸ್ತಿ ತಿನ್ನ ಅಂತ ಹೇಳ್ತೀನಿ ಅನ್ಕೊಂಡ್ರ ಫುಲ್ ಬ್ರೋ. ಆಯ್ತು, ಓಕೆ. ನೆಕ್ಸ್ಟ್ ಈಗ ನಾನು ಓಕೆ ರೆಡಿನಾ? ನನಗೆ 3ನೇದು ಬಂದ್ಬಿಡ್ಲಪ್ಪ ದೇವ್ರೆ, ಈಸಿ ಆಗುತ್ತೆ. 3ನೇದು ಬರ್ಬಾರ್ದು ನಿಮ್ಗೆ. ನಿಮ್ಗೆ ಯಾವ್ದು ಬರ್ಬೇಕು ಗೊತ್ತಾ? ಯಾವುದು? 9 ಬರ್ಬೇಕು ಇಲ್ಲ 10 ಬರ್ಬೇಕು. ಚಿಲ್ಲಿ ಬ್ರೋ, ಚಿಲ್ಲಿ ನನ್ ಕೈಲಿ ಆಗಲ್ಲ ಬ್ರೋ. ಶಾಂತ್ ಕೇಳ್ಬಿಟ್ಟು ಬರೆಯೋದಲ್ವೇನೋ. 7 ಬರ್ಲಿ. ಜೋರಾಗಿ ತಿರ್ಸ್ಬಿಟ್ಟಿದೀನಿ. 7 9 ಬರ್ಲಿ. 7 9 ಬರ್ಲಿ. 7 9 ದೇವ್ರೆ, ನೀನ್ ನಿಜವಾಗ್ಲೂ ಇದ್ರೆ 2 ಅವ್ರಿಗೆ ಬರ್ಲಿ. 7 9 ಇಲ್ಲ ಬ್ರೋ, ಇಲ್ಲ. ನಿಮ್ಮ ಹತ್ರ ರಿಮೋಟ್ ಇರೋದು? ನನ್ನ ಲಕ್ ಖರಾಬ್ ಆಗಿದೆ, ಹೇಳಕ್ಕಾಗಲ್ಲ. ಬಂದ್ರು ಬಂದ್ಬಿಡ್ಬೋದು. ಬ್ರೋ ಮತ್ತೆ 1 ಬಂದ್ಬಿಡ್ತು. ಇನ್ನೊಂದ್ಸರಿ ಸ್ಪಿನ್ ಮಾಡ್ಬೇಕು. ಸ್ವಲ್ಪ ಸ್ಲೋ ಆಗಿ ಸ್ಪಿನ್ ಮಾಡ್ಬೇಕಂತದಲ್ಲ, ಬೇಗ ನಿಲ್ಲುತ್ತೆ. ರಿಮೋಟ್ ಇಟ್ಕೊಂಡಿದ್ದೀರಾ ಜೋಬಲ್ಲಿ? ಕೈ ಇಲ್ಲಿ ಇಟ್ಕೊಂಡಿರ್ತೀನಿ ಬ್ರೋ ನಾನು. ಹೌದು, 1 ನಿಲ್ತಿದ್ರೆ ಮೇ ಬಿ ಇದ್ರಲ್ಲಿ ಏನೋ ಫಿಟ್ಟಿಂಗ್ ಪ್ರಾಬ್ಲಮ್ ಇದೆಯಾ? ಇಲ್ಲ ಇಲ್ಲ. ಎಸ್. ಏನದು? ಸ್ಪಿನ್ 20 ಟೈಮ್ಸ್ ಅಂಡ್ ವಾಕ್ ಅಂದ್ರೆ ಈಗ 20 ಸರಿ ತಿರುಗ್ಬಿಟ್ಟು ವಾಕ್ ಮಾಡಬೇಕು. 11. ಗೈಸ್, ಇದು ನಮ್ಮ ವಿಡಿಯೋನ ಡೈರೆಕ್ಟ್ ಮಾಡ್ತಿರೋದು ನಮ್ಮ CC ಅವರು. ಅದೇನೇನೋ ಉಲ್ಟಾ ಪಲ್ಟಾ ಬರ್ದ್ಬಿಟ್ಟವ್ರೆ, ಅದಕ್ಕೆ ಅವ್ರಿಗೆ ಕೇಳ್ತಾ ಇದ್ದೀವಿ. ಆಯ್ತು, ನೀವೇ ಮಾಡಿಸಿ. ಹೌದಾ? ಫುಲ್ಲು ನೀವು ಹೇಳ್ದಂಗೆ ಯಾವ್ದಾದ್ರು 9. ಓ ಗೈಸ್, ಅವ್ರು ಹೇಳಿದ 2 ಬಂದ್ಬಿಡ್ತು. ಸಕ್ಕತ್ತಾಗಿದೆ. ಈಟ್ ಅ ಚಿಲ್ಲಿ ವಿತೌಟ್ ವಾಟರ್ ಫಾರ್ ಗೈಸ್. ದಿಸ್ ಈಸ್ ಇಂಪಾಸಿಬಲ್, ಬಟ್ ಟ್ರೈ ಮಾಡೋಣ. ಎನಿವೇಸ್, ಇಟ್ಸ್ ಓಕೆ. ಇಲ್ಲಿಗೆ ನಂದು ಮುಗೀತು, ಚಿಲ್ಲಿದೆ ಮುಗೀತು. ಇನ್ನೊಂದು 2 ದಿನ, ನಾಳೆ ಕಷ್ಟ ಆಗ್ಬೋದು. 7 9 7 ಆಯ್ತಲ್ಲ ನಂದು, ಆಗೋಗಿದೆ. ಇನ್ನೊಂದ್ಸರಿ ಸ್ಪಿನ್ ಮಾಡಿ. ಬೇಡ್ಕೊಂಡು ಸ್ಪಿನ್ ಮಾಡ್ತಾ ಇದ್ದೀರಾ ದೇವ್ರ ಹತ್ರ? ಹೌದೌದು. ಯಾವುದು? ನನಗೆ ಏನಿಲ್ಲ ಬ್ರೋ, ನನಗೆ 4 ಬಂದ್ಬಿಟ್ರೆ ಸಾಕು. ಈಸಿ ಎಲ್ಲ ಹುಡ್ಕೊಂಡ್ಬಿಟ್ಟಿದ್ದಾರೆ ಗೈಸ್ ಇವರು. ಯಾವುದು ಕಷ್ಟ ಇರೋದೇ ಎಲ್ಲ ಬಂದ್ಬಿಟ್ಟಿದೆ ನನಗೆ. ಆಸ್ಕ್ ಪೀಪಲ್ ಫೋಟೋಗ್ರಾಫ್ ಅದು ಬಂದ್ಬಿಟ್ಟಿದೆ. 3 ನೀವು ಬರ್ಬೇಕಿತ್ತು, ಬಂತಲ್ಲ. 8 ಇದೆ, 5 ಇದೆ, 6 ಇದೆ. ಇಲ್ಲ, ರಾಕ್ ಪೇಪರ್ ಸಿಸರ್ ಆಡ್ಬಿಡೋಣ. 10 ಆಕ್ಟ್ ಲೈಕ್ ಓಕೆ GPS ಗಿವಿಂಗ್ ಡೈರೆಕ್ಷನ್. ಓಕೆ, ಈಸಿ ಇದೆ, ಈಸಿ. ನೆಕ್ಸ್ಟ್ 5 ಆಗಿದ ತಕ್ಷಣ ಹೇಳ್ತೀನಾ? ನನಗೆ ಮಾತ್ರ ಕಷ್ಟ ಬಂದ್ಬಿಟ್ಟಿದೆ ಅಷ್ಟೇ. ಇದೆಲ್ಲ ಆಗೋಗಿದೆ ಮತ್ತೆ ಆಗೋಗಿದೆ. ನನಗೆ 8 ಬಂದ್ರೆ ಸೂಪರ್. ಟ್ರೈ ಟು ಸೇ ಟಂಗ್ ಟ್ವಿಸ್ಟರ್. ಓಕೆ, ಎಸ್. ಓ ಇಲ್ಲ, ಬಂತು 8. ಗೈಸ್, ಹೇಳಿದ್ದೆಲ್ಲ ಬರ್ತಾ ಇದೆ ಇವರಿಗೆ. ಸಂಪಂಗಪ್ಪನ ಮರಿ. ಅಲ್ಲ, ಇವ್ರ ಜಾಗ ಅಂತನಾ? ಸ್ವಲ್ಪ ಸ್ಲೋ ಆಗಿ ತಿರ್ಸ್ತೀನಿ. ಯಾವ್ದು ಬಂದಿಲ್ಲ. 6th 1 ಬಂದ್ರು ಓಕೆ ನಂಗೆ. 1 12 ತಗೊಂಡ್ಬಿಡ್ಲಾ? ಸ್ವಲ್ಪ ಹಿಂಗೆ ತಿರ್ಸ್ಬಿಡ್ತೀನಿ. ಅಲ್ಲ ಹಿಂಗೆ ಅಂದ್ಬಿಟ್ಟು ಹಿಂಗೆ ನಿಂತ್ಬಿಡೋಣ. ಟೆಲ್ ಯುವರ್ ಮೋಸ್ಟ್. ಓಕೆ, ಇದು ಓಕೆ, ಈಸಿ ಇದೆ. ಏನು ಅದು? ಎಂಬಾರಸಿಂಗ್ ಚೈಲ್ಡ್ಹುಡ್ ಸ್ಟೋರಿ. ನಿಮ್ದೊಂದು ನಂದೊಂದು ಟರ್ನ್ ಗೈಸ್. ಲಾಸ್ಟ್ ಟರ್ನ್ ಇರೋದು ಯಾವ್ದು ಬರುತ್ತೆ ನೋಡೋಣ.
ಬ್ರೋ ಒಂದು ರಾಕ್ ಪೇಪರ್ ಸೀಸರ್ ಆಡಿ ನಾವು ಚೇಂಜ್ ಮಾಡ್ಬೋದು ಆ್ಯಕ್ಚುಲಾಗಿ. ಟ್ರೈ ಮಾಡೋಣ ಬ್ರೋ. 8 ಇದಾಗೋಗಿದೆ. 6 ಆಗಿಲ್ವಾ? 10 ಆಗಿದೆಯಾ? ಇಲ್ಲ 6 ಆಗಿಲ್ಲ ಇನ್ನು. ಅವರು 6 ತಗೊಳ್ಳಿ. ಟು ಫ್ರೀಸ್ ಲೈಕ್ ಎ ಸ್ಟ್ಯಾಚು. ಎಲ್ಲಿ ಇಲ್ಲೇನಾ? ಆಚೆ ರೋಡ್ ಸೆಂಟ್ರಲ್ಲಿ, ಸಿಗ್ನಲ್ ಸೆಂಟ್ರಲ್ಲಿ ಇರಬೇಕು. ಸಿಗ್ನಲ್ ಮಧ್ಯದಲ್ಲಿ ಪದೇ ನಮ್ದು ಆಗಿರೋ ನಂಬರ್ಗೆ ಬಂದು ನಿಂತಿದೆ. ಅದಕ್ಕೆ ಪಕ್ಕದಲ್ಲಿ ಯಾವ್ದಾಗಿಲ್ಲ ಮಾಡಿಸ್ಕೊಂಬರ್ಬೇಕಾದ್ರೆ ಸೆಟ್ಟಿಂಗ್ ಮಾಡ್ಬಿಡವ್ರೆ. ಇಲ್ಲ ಸೆಟ್ಟಿಂಗ್ ಏನಿಲ್ಲ ಬ್ರೋ. ಸೆಟ್ಟಿಂಗ್ ಆಗಿದ್ರೆ ಚಿಲ್ಲಿ ಯಾಕೆ ನನಗೆ ನಾನು ಬರ್ಸ್ಕೊತಾ ಇದ್ದೆ. ಆಲ್ ದ ಬೆಸ್ಟ್. ನಿಮ್ಗೆ ಈಸಿ ಇರೋದು ಸಿಕ್ಕಿದೆ ಅನ್ಸುತ್ತಾ? thumbnailಗೆ ಇದು ಕಷ್ಟ ಇದೆ ಅನ್ಸುತ್ತಾ ನಿಮ್ಗೇನಾದ್ರು? ಎಲ್ಲ ಈಸಿ ಇದೆ ಅಲ್ಲ? ಕ್ರೇಜಿ ಇದೆ, ಮಾಡೋಣ. ಓಕೆ ಲೆಟ್ಸ್ ಗೋ ಗೈಸ್. ಈಗ ಒಂದೊಂದೇ ಟಾಸ್ಕ್ ನ ಮುಗಿಸ್ಕೊಂಬರೋಣ. ಯಾರು ಗಿವ್ ಅಪ್ ಮಾಡ್ತಾರೆ ನೋಡೋಣ. ಇದು ಸೊ ನೀನಾ ಅಲ್ಲಿ ಒಂದು ಚಿಕ್ಕ ಬ್ರೇಕ್ ತಗೊಳ್ಳಿ. ಗೈಸ್ ಈಗ ನಾವು ನಮ್ಮ ಡೇರ್ನ ಕಂಪ್ಲೀಟ್ ಮಾಡೋಕ್ಕೆ BDA ಅಲ್ಲ, ಬನಶಂಕರಿ BDAಗೆ ಹೋಗ್ತಾ ಇದೀವಿ. ಬನ್ನಿ, ಅಲ್ಲಿ ಸಕ್ಕ ಜನ ಇರ್ತಾರಂತೆ, ನೋಡೋಣ ಹೇಗಿರುತ್ತೆ ಅಂತ. ಗೈಸ್ ಬ್ರೋಗೋಡ್ ಅವರ ಫಸ್ಟ್ ಫ್ಯಾನ್ ಸಿಕ್ಕಿದ್ದಾರೆ. ಅಣ್ಣ ಹಾಯ್ ಹೇಳಿದ್ರಲ್ಲ, ಈಗ ಹೇಳಿ ಮತ್ತೆ. ಅವ್ರು ಕಣ್ಣಿಡಿ ಇದೆಲ್ಲ ನೀವು ವಿಡಿಯೋ ಹಿಡಿದಿಲ್ಲ ಅಂದ್ರು, ಅದಕ್ಕೆ ಹಿಡಿದಿದ್ದೀವಿ ಗೈಸ್. ಚೆನ್ನಾಗಿ ಕಾಣ್ತಿದ್ದಾರೆ ಅಂತ ಹೇಳಿದ್ರು ಗೈಸ್, ಹೇಳಿದೀನಿ ಬ್ರೋ. ಅಲ್ಲ ಯಾವ್ದಾರ ಒಂದು ಹುಡುಗಿ ಹೇಳಿದ್ರೆ ಚೆನ್ನಾಗಿರೋದು. ಇದು ಬಂದೇ ಬರುತ್ತೆ ಹುಕ್ಕಿದು. ಫಸ್ಟ್ ಸ್ಪಿನ್ ಮಾಡಿರೋದು ನಮ್ಮ ಬ್ರೋಗೋಡ್ ಅವರಾಗಿರೋದ್ರಿಂದ ಫಸ್ಟ್ ಡೇರ್ನು ಅವರೇ ಮಾಡ್ತಾರೆ. ನನಗೆ ಅವ್ರ ಪಕ್ಕ ನಡೀತಾ ಇದ್ರೆ ನಾನು ಕುಳ್ಳ ಅನ್ನೋ ಫೀಲಿಂಗ್ ಬರ್ತಾ ಇದೆ. ಬಟ್ ಆದ್ರೂ ನಾನು ಯಾವಾಗ ನನ್ನ ಹೈಟ್ ಮೇಲೆ ಕ್ರೇಜಿ ಫೀಲಿಂಗ್ ಇತ್ತು, ಬಟ್ ಇವತ್ತು ನಾನು ಯಾಕೆ ಇಷ್ಟೇ ಕಾಣ್ತಾ ಇದ್ದೀನಿ ಅನ್ನೋ ಫೀಲಿಂಗು ಇರಲಿ ಗೈಸ್. ಸೊ ಈಗ ಫಸ್ಟ್ ಡೇರು 3 ಮಿಕ್ಸಿಂಗ್ ಫುಡ್ ತಿನ್ಬೇಕಂತೆ. ಸೊ ಆ ಫುಡ್ನ ನಾನು ಸೆಲೆಕ್ಟ್ ಮಾಡ್ತೀನಿ. ಬನ್ನಿ. ಫಸ್ಟು ಜಾಮೂನ್ ಮೇಲೆ ಒಂಚೂರು ಖಾರವಾಗಿರೋ ಚಟ್ನಿ. ನೋಡಿ ಗೈಸ್, ವೈ ಫಾಲೋ ಮಾಡ್ಕೊಂಡೆ ಬಂದ್ಬಿಟ್ಟಿದ್ದಾರೆ. ಬೇರೆ ಹುಡುಗಿ ಅಲ್ಲ, ನಿಮ್ ಡೇರಲ್ಲಿ ಬೇರೆ ಹುಡುಗಿ ಹತ್ರ ನಂಬರ್ ಕೇಳೋದೆಲ್ಲ ಇರ್ಬೋದಾ ಅಂತ ಚೆಕ್ ಮಾಡಕ್ ಬಂದಿದ್ದಾರೆ. ಓ ಇಷ್ಟು ನಿಮಿಷ ಜಾಸ್ತಿ ಮಿಕ್ಸರ್ ಆಗೋಯ್ತು, ಸ್ವಲ್ಪ ಎತ್ಬಿಡ್ತೀನಿ. ಇಷ್ಟು ಡೀಟೇಲ್ಡ್ ಆಗಿ ಇರ್ಲಿಲ್ವಲ್ಲ. ಚಿಲ್ಲಿ ತಿಂತೀರಾ? ಚಿಲ್ಲಿ ತಿಂತೀರಾ? ಬೇಡ, ಇಲ್ಲ ಇದೆಯಲ್ಲ ಚಿಲ್ಲಿ. ಓಕೆ 3 2 1. ವಾವ್, ಚೆನ್ನಾಗಿದ್ಯಾ? ಸಮೋಸ ತಿನ್ನಂಗಿದೆ ಬ್ರೋ. ಸಮೋಸ ತಿಂದಂಗಿದ್ಯಾ? ಚೆನ್ನಾಗಿ ಮಾಡ್ಕೊಂಡಿದ್ದೀರಾ ಬ್ರೋ. ಇದು ಮಿಕ್ಸರ್ ತಗೊಳ್ಳಿ ಒಂದು ಪೀಸ್. ಸಕ್ಕತ್ತಾಗಿದೆ ಗೈಸ್. ನಾನೇ ಒಂದು ಫುಡ್ ಇನ್ವೆಂಟ್ ಮಾಡ್ಬಿಟ್ಟೆ ಇವತ್ತು. ಮಜಾ ಮಾಡ್ಕೊಂಡು ತಿಂತವ್ರಲ್ಲಪ್ಪ, ಪನಿಷ್ಮೆಂಟ್ ಆಗಿರ್ಬೇಕಾಗಿತ್ತು. ಗೈಸ್ ಇನ್ನೊಂದು ಚಾನ್ಸ್ ಕೊಡಿ ಬ್ರೋ, ನಂಗೆ ಇನ್ನೊಂದು ಸರಿ ನಾನು ಪ್ರೂವ್ ಮಾಡೇ ಮಾಡ್ತೀನಿ. ಬ್ರೋ ಒಂದು ಚಾನ್ಸ್ ಕೊಡಿ, ಪ್ರೂವ್ ಮಾಡೇ ಮಾಡ್ತೀನಿ ನನ್ನ ಕೆಪಾಸಿಟಿ. ಈಗ ಯಾರು ಅಂತ ಗೊತ್ತಾಗೋಯ್ತು. ಯಾರು ಅಂತ ಗೊತ್ತಾಗೋಯ್ತು. ಸ್ಪಿನ್ ಮಾಡಿ ವಾಕ್ ಮಾಡ್ಬೇಕಾ? ಅಲ್ಲ, ಜನ ಏನೋ ಕಡೆ ಹೋಗೋಣ ಬನ್ನಿ. ಎಲ್ಲಿ ಹೋಗೋಣ ಹೇಳಿ, ನೀವು ಎಲ್ಲಿ ಹೇಳ್ತೀರಾ ಅಲ್ಲಿ ಮಾಡ್ತೀನಿ ಹೇಳಿ. ನಮ್ಮ ಚಾನೆಲ್ ಜೊತೆಗೆ ಇನ್ನೂ 2 ಹೊಸ ಚಾನೆಲ್ ಓಪನ್ ಆಗ್ತದೆ ಅಲ್ಲಿ ನೋಡಿ. ಶಾರ್ಟ್ ಮೂವಿನಾ? ಹಾಯ್ ಶಾರ್ಟ್ ನಾವಿಬ್ರು ಹೀರೋ. ವೆಬ್ ಸೀರೀಸ್ ರೆಡಿನಾ? 20 ಸರಿ ತಿರುಗ್ಬೇಕಂತೆ ಗೈಸ್. ಆ ಬಾಟ್ಲು ಕಿತ್ಕೋಬೇಕಷ್ಟೇ. ರೆಡಿನಾ? 20 ಆಯ್ತು, ಹೋಗೋದೇ ಬ್ರೋ. ಇಲ್ಲಿ ಕುಡಿದ ಮನೆ ಒಂದ್ ಸೆಕೆಂಡ್ ನಾರ್ಮಲ್ ಆಗ್ತೀನಿ. ಹಾಲು ಕುಡ್ದ ಮಕ್ಳೇ ಬದುಕಲ್ಲ, ಇನ್ನು ಎಣ್ಣೆ ಹೊಡೆದ ಉಳಿತವ. ಗೈಸ್ ನೆಕ್ಸ್ಟ್ ಏನ್ ಸಂಜೆ ಅವರೇ? Guess what's in the plate? ಗೆಸ್ ವಾಟ್ಸ್ ಇನ್ ದ ಪ್ಲೇಟ್. ನಂದೆಲ್ಲ ಫುಡ್ಡೇ ಬಂದ್ಬಿಟ್ಟಿದೆ. ಸರಿ, ಕಣ್ ಮುಚ್ಕೊಂಡು ಗೆಸ್ ಮಾಡ್ಬೇಕಲ್ವಾ ಅವರು? ಗೈಸ್ ಪ್ರಾಡಕ್ಟ್ ನಾನು ತಗೊಂಡ್ಬರ್ತೀನಿ, 2 ನಿಮಿಷ ಅವ್ರಲ್ಲಿ ಚಿಲ್ ಮಾಡ್ಲಿ. ಹೆಂಗೆ ಇದನ್ನ ಟ್ರೈನಾಗಿ ಕಟ್ಬಿಡ್ತೀರಾ? ಅಲ್ಲ ಏನ್ ಮಾಡೋದು, ಕಣ್ಣಿಗೆ ಬಟ್ಟೆ ಕಟ್ಟಬೇಕಲ್ಲ ಅವ್ರಿಗೆ. ನೋಡಿ, ನಮ್ಮ ಅಕಾಡೆಮಿದ ID ಕಾರ್ಡ್ ಹಾಕೊಂಡಿದ್ದಾರೆ ಅವರು. ಎಲ್ಲಿದೆ? ಓ ID ಕಾರ್ಡ್ ಎಲ್ಲ ಇದೆಯಾ? ಕ್ರೇಜಿ ಬ್ರೋ. ನೋಡಿ ಗೈಸ್, ದುಡ್ಡಿದ್ರೆ ಹಿಂಗಿರುತ್ತೆ ಜೀವನ. ಕಟ್ಲಾ? ಗೈಸ್ 1 ನಿಮಿಷ ಬಟ್ಟೆ ಕಟ್ತಾ ಇದೀವಿ ಕಣ್ಣಿಗೆ. ಬ್ರೋ ಕಾಣಿಸಿದ್ರೆ ನಿಜ ಹೇಳಿ, ವೈಟ್ ಕಲರ್ ಯಾರೋ ತರ್ತಾರೆ ಚಿನ್ನ. ಕಾಣಿಸ್ತಿದ್ಯಾ ಬ್ರೋ? ಇಲ್ಲ, ಏನೂ ಕಾಣ್ತಾ ಇಲ್ಲ. ದೇವರಣೆಗೂ ಅಣ್ಣ ನೀವು ಯಾರು? ಆಯ್ತು, ಇಲ್ಲೇ ಇರಿ ಹಂಗಂದ್ರೆ. ಗೈಸ್ ಈಗ ಆಕ್ಚುಲ್ ಆಗಿ ಇದು ಇವರು ಗೇಮ್ನ ಸ್ಟಾರ್ಟ್ ಮಾಡಬೇಕು. ನಿಮ್ಮ ಹೆಸರೇನು ಮಾಡ್ಬೋದು ಅಂತ ನೋಡೋಣ. ಸಂಜಯ್ ಅವರು. ನಾವು ಈ ಫ್ರೂಟ್ನ ಒಂದು ಪ್ಲೇಟಲ್ಲಿ ಇಟ್ಬಿಟ್ಟು ಗೆಸ್ ಮಾಡಕ್ ಬಿಡೋಣ. ಪಾಪ ಸೀರಿಯಲ್ ಮಾಡ್ಕೊಂಡು ನೆಮ್ಮದಿಯಾಗಿದ್ರು. ಯೂಟ್ಯೂಬರ್ಸ್ ವಾಸ ಮಾಡಿ, ಇವನಿಗೆ ರಿಪ್ಲೈ ಮಾಡಿ, ಇವನಿಗೆ ಮೆಸೇಜ್ ಮಾಡಿ, ಯಾಕಾದ್ರೂ ಸಿಕ್ಕಾಕೊಂಡು. ಇಲ್ಲ ನನಗೊಂದೇನು ಗೊತ್ತಾಯ್ತು ಗೊತ್ತಾ? ನೀವ್ ಯಾವ್ದೋ 3-4 ಐಟಮ್ ಮಿಕ್ಸ್ ಮಾಡಿ ತಂದಿದ್ದೀರಾ ಅಂತ ಅನಿಸ್ತಾ ಇದ್ದಾರೆ. ಏನು ಇನ್ನು ತಂದೆ ಇಲ್ಲ, ಇವ್ರು ಇನ್ನು ಡಿಸೈಡ್ ಮಾಡ್ತಾ ಇದ್ದೀವಿ. ರೆಡಿನಾ? ಗೆಸ್ ಮಾಡ್ತೀರಾ? ಏನ್ ಮುಟ್ಬಿಟ್ಟು ಗೆಸ್ ಮಾಡತ್ತಾನೆ. ರೆಡಿನಾ? ನಾವು ಮುಟ್ಟಿಸ್ತೀವಿ. ಬ್ರೋ ಇದೇನೋ ನನ್ನ ಕೈ ಬ್ರೋ, ಅದು ಬಿಸಿ ಅಂತ. ನಾನು ಮುಟ್ಟಿಸ್ತೀನಿ, ಏನು ಅಂತ ಮುಟ್ಬಿಟ್ಟು ಒಂದು ಫಿಂಗರಲ್ಲಿ ಗೆಸ್ ಮಾಡಿ. ಫಿಂಗರಲ್ಲಿ ಮುಟ್ಬೇಕು. ಫಿಂಗರಲ್ಲಿ ಮುಟ್ಬಿಟ್ಟು ಗೆಸ್ ಮಾಡಿ.
ಏನಿರ್ಬೋದು? ಕೈ ಇದು ಹಾ ಕೈನಾ? ಏನಿದೆ ಇನ್ನೊಂದ್ಸರಿ ಯೋಚನೆ ಮಾಡಿ. ಮೂಳೆ ಸ್ಕಿನ್ ಎಲ್ಲ ಇದೆ. ಏನ್ ಬ್ರೋ ಇದು? ಉಯ್, ಏನ್ bro? ಹಸು ಹಸುನಾ? ಹಸು ಅಂತ ಹಸುನಾ ಅದು? Bro, ಮತ್ತೆ ಇನ್ನೊಂದ್ಸರಿ ಬಗ್ಗೆ ಬಗ್ಗು. ಸಾರಿ ಹಾ ಕೊಡಿ ನಿಮ್ ಕೈ ನನ್ ಕೈ ಕೊಡಿ ಬ್ರೋ. ಫಿಂಗರ್ ಅಲ್ಲೇ ಮುಟ್ಬೇಕು, ಫಿಂಗರ್ ಅಲ್ಲಿ. ಇರಿ ಫುಲ್ ಮುಟ್ತೀರಿ. ಫುಲ್ ಮುಟ್ತೀರಾ? ಏನ್ ಬ್ರೋ ಇದು? ಪ್ಲೇಟ್ ಉಲ್ಟಾ ಹಾಕ್ಬಿಟ್ಟು ಯಾರೋ ತಲೆ ಮೇಲೆ ಇಟ್ಟಿದ್ದೀರಾ? ತಲೆ ಅಂತ ಗೊತ್ತಾಯ್ತು. ಇನ್ನೂ ಇಲ್ಲ, ಈಗ ಸ್ಟಾರ್ಟ್ ಆಗಿದ್ ಗೇಮ್. ಇಟ್ಕೊಳ್ಳಿ ಅಡಿನಾ ಬ್ರೋ. ನೀವು ನಾವು ಅದು soft ಆಗಿ ಹೇಳ್ದಷ್ಟೇ ಮುಟ್ಬೇಕು. ಹೋಗ್ತಾ ಹೋಗ್ತಾ ಕೂದಲು ಹೇಳ್ದಷ್ಟೇ ಮುಟ್ಬೇಕು. ಏನಿರ್ಬೋದು ಇದು? ಏ ಬ್ರೋ, ಒಂದ್ ಬೆಳ್ಳಲ್ಲಿ ಹೆಂಗ್ ಬ್ರೋ ಹೇಳಿ? ಅದೇ ಒಂದ್ ಬೆಳ್ಳಲ್ಲಿ ಮುಟ್ ನೋಡಿ. ಆ ಒಂದ್ ಬೆಳ್ಳಲ್ಲಿ ಫುಲ್ ಮುಟ್ತೀನಿ. ಮುಟ್ಟಿ ಫುಲ್ ಮುಟ್ಟಿ. ತುದಿ ಬ್ರೋ. ಬ್ರೋ ಇದೇನ್ ಹೇಳ? ಹೇಳಿ. ಕರ್ಬೂಜ ಹಣ್ಣು ಬ್ರೋ. ಕರ್ಬೂಜನ ಇದು? ಹೌದಾ? ಕರೆಕ್ಟ್ ಬ್ರೋ. ಕರೆಕ್ಟಾ? ಬಟ್ ತಲೆಗೆ ಏನಾದ್ರು ಬಂತ? ಫಸ್ಟ್ ಏನಾದ್ರು ಬಂತ? ತಲೆ ಫಸ್ಟ್ ಮುಟ್ತಾ ಇದಿತ್ತು. ಹೋಗ್ತಾ ಹೋಗ್ತಾ ಕೂದಲು ಸ್ಟಾರ್ಟ್ ಆಯ್ತು. ಅಯ್ಯೋ ಭಯ ಆಗೋಯ್ತು. ಅವನ್ ಹೇಳ್ತಾ ಇದೀರಾ ನೀವು? ಅದು ತಲೆ, ಅದು ಕರ್ಬೂಜ ಅಲ್ಲ. ಸ್ಟೂಡೆಂಟ್ಸಾ ಬಂಕ ಮೂವಂದಿರೋ ವ್ಲಾಗಲ್ಲಿ ಬಂದ್ಬಿಟ್ಟಿರೋದು. ಗೆಸ್ ವಾಟ್ ಟು ಟಚ್ ಗೇಮ್ನ ಇನ್ನೊಂದ್ಸರಿ ಆಡಿಸ್ತಾ ಇದೀವಿ. ಬಿಕಾಸ್ ಆಗ್ಲಿ ತುಂಬಾ ಬೇಗ ಕಂಡಿಡ್ಬಿಟ್ರು. ಬನ್ನಿ ನೋಡಿ ಗೈಸ್, ನಾನು ಸ್ಮಾರ್ಟ್ ಇದೀನಿ ಅಂತ ಅವರು ಇದನ್ನೇ ಚೇಂಜ್ ಮಾಡ್ಬಿಡ್ತಾ ಇದಾರೆ. ಸರಿ ಬ್ರೋ, ಒಂದೇ ಫಿಂಗರ್ ಬ್ರೋ. ಈ ಸರಿ ಒಂದೇ ಫಿಂಗರ್. ಒಂದೇ ಇಷ್ಟು ಬ್ರೋ. ಮೇಲೆತ್ತಿ ಒಂಚೂರು. ಯಾಕೆ ಇಷ್ಟು ಕೆಳಗಡೆ ಮೇಲೆತ್ತಿ ಬ್ರೋ. ಆವಾಗ್ಲೇನು ಇದೇ ಪೊಸಿಷನ್. ಎಲ್ಲಿ ಬ್ರೋ? ಕೊಡಿ ಬ್ರೋ. ಹೇಳಿ ಕೊಡ್ತೀನಿ. ಒಂದ್ ನಿಮಿಷ ಹೇಳಿ. ನಾವೇ ರೀಚ್ ಆಗ್ಬೇಕಾ? ಇಲ್ಲ, ನಾವೇ ಕರ್ಕೊಂಡು ಹೋಗ್ತೀವಿ. ಏನಿದು ಬ್ರೋ? ಯಾರ್ದೋ ಮುಖ ಬ್ರೋ, ತಲೆನೋವು ಇರೋದು. ಈಗ ರಿಯಾಲಿಟಿಗೆ ಬರೋಣ ಬನ್ನಿ. ಚೆನ್ನಾಗಿ ಕಂಡಿಡಿತೀರಾ ಅನ್ಕೊಂಡಿದ್ದೀನಿ. ಇದು ಹಂಗೆ ಮುಟ್ಬಿಟ್ಟು ಕಂಡಿಡಿ ಫುಲ್ ಕೈಯಲ್ಲಿ. ಅಷ್ಟೇ ಎತ್ತಂಗೆಲ್ಲ ಇಲ್ಲ, ಕೆಳಗೆಲ್ಲ ಇಲ್ಲ, ಮೇಲೆ ಮಾತ್ರ. ಇದಾ ಬ್ರೋ? ಇದು ಡಾರ್ಕ್ ವಾಟರ್ ಮೆಲನ್ ಬರುತ್ತಲ್ಲ ಅದು ಬ್ರೋ. ಅಲ್ಲ ಪಪಾಯ. ಪಪ್ಪಾಯನಾ? ಪಪ್ಪಾಯ ಅಂತ ಗೈಸ್ ಇದು. ಇದು ಮೇಲ್ಗಡೆ ಮಾತ್ರ ಮುಟ್ಬಿಟ್ಟು ಕಂಡಿಡಿ ನೋಡೋಣ. ಎಲ್ಲಿ ಮೇಲಿದ್ದು? ಯಾವ್ದು ಬ್ರೋ ಇದು? ಸಾಕು ಜಾಸ್ತಿ ಫೀಲ್ ಮಾಡ್ತಾ ಇದ್ದೀರಾ. ತುಂಬಾ ಜಾಸ್ತಿ ಫೀಲ್ ಮಾಡಿದ್ರೆ ಗೊತ್ತಾಗೋದು. ತುಂಬಾ ಜಾಸ್ತಿ ಫೀಲ್ ಮಾಡ್ತಾ ಇದ್ದೀರಾ. ಅಮ್ಮಕ್ಕೆಲ್ಲ ನೋಡ್ತಾವ್ರೆ ಗೈಸ್. ಇದು ಪಕ್ಕ ಇದು ಬ್ರೋ. ಏನು? ಸ್ವೀಟ್ ಪೊಟ್ಯಾಟೊ. ಸ್ವೀಟ್ ಪೊಟ್ಯಾಟೋನ ಇದು ಬ್ರೋ? ಅವಕಾಡೋ ಅಲ್ಲ, ಮಣ್ಣಿರುತ್ತಾ? ಮಣ್ಣಲ್ಲಿ ಬೆಳೆಯೋದು ಯಾವ್ದು? ಮಣ್ಣಿದೆ ಇದು ಬ್ರೋ. ಇದು ಪಕ್ಕ ಇದು ಬ್ರೋ. ಯಾವ್ದು ಬ್ರೋ? ಆಗ್ಲೇ ಪಕ್ಕ ಪೊಟ್ಯಾಟೊ. 3 ಸರಿ ರಾಂಗ್ ಹೇಳಿದ್ರಿ. ಪಕ್ಕ ಪೊಟ್ಯಾಟೊ ಬ್ರೋ ಇದು. ಸರಿ ಬ್ರೋ, ಓಕೆ. ಇವ್ರು ಫೀಲ್ ಮಾಡ್ತಿರೋದೇ ನಂಗೆ ತುಂಬಾ ಬೇಜಾರಾಗ್ತಾ ಇದೆ ಗೈಸ್. ಫಸ್ಟ್ ಮುಟ್ಸಿದ್ರಲ್ಲ ಅದೇ ಅನ್ಸುತ್ತಿದ್ದು ಬ್ರೋ. ಇದು ಯಾವ್ದು? ಯಾವ್ದದು ಬ್ರೋ? ಹಣ್ಣು ಹೆಸರು ಗೊತ್ತಾಗ್ತಾನೆ ನನಗೆ. ಯಾವ್ದು ಬ್ರೋ? ಅಷ್ಟು ಡೇಂಜರ್. ಇದು ಕಲರ್ ಹೇಳ ನಾನು. ಕಲರ್ ಹೇಳಿ. ಗ್ರೀನ್ ಕಾಣ್ತಾ ಇಲ್ಲ, ದೇವರಣಗೂ ಇಲ್ಲ. ಇದು ಗ್ರೀನು, ಬಟ್ ಇದ್ರ ಫ್ರೂಟ್ ಹೆಸರು ನಂಗೆ ಗೊತ್ತಿಲ್ಲ. ಇಲ್ಲ, ಇದು ಪಪಾಯ ಅನ್ಸುತ್ತೆ ಬ್ರೋ. ಸರಿ ಆಯ್ತು. ಏನ್ ಬ್ರೋ ಇದು? ಯಾವ್ದು ಬ್ರೋ? ಅಲ್ಲ, ಓಪನಿಂಗ್ ಇರುತ್ತೆ ಅನ್ಕೊಂಡೆ. ಯಾವ್ದು ಬ್ರೋ? ಬ್ರೋ ಇದಾ? ಸೌತೆಕಾಯಿ ಬ್ರೋ. ಇದು ಸೌತೆಕಾಯಿನ? ಅದಂಗೆ ಹೇಳ್ತೀರಾ ಸೌತೆಕಾಯಿ ಅಂತ? ಒಳಗೆ ಹೋಗ್ತಲ್ಲ. ಓಕೆ ಸಾಕು, ಇದಕ್ಕಿಂತ ಜಾಸ್ತಿ ಗೆಸ್ ಮಾಡಿ. ಕರೆಕ್ಟ್ ಆನ್ಸರ್ ಕೊಟ್ನಾ ಬ್ರೋ? ಒಂದು ಮಾತ್ರ ರಾಂಗ್ ಮಾಡಿದ್ವಿ. ನೆಕ್ಸ್ಟ್ ಈಗ ನಂದಿರೋದು ಈಟಿಂಗ್ ಚಿಲ್ಲಿ. ಅದು ಚಿಲ್ಲಿ ಕರೆಕ್ಟಾಗಿ ತರಕಾರಿ ಅಂಗಡಿ ಮುಂದೆ ಬಂದಿದ್ದೀವಿ. ಬನ್ನಿ ಸರ್, ಜ್ಯೂಸ್ ಗೀಸ್ ಎಲ್ಲ ಕುಡಿಬೋದು ತಾನೆ ಖಾರಕ್ಕೆ? ಅಣ್ಣ ಒಂದು ಚಿಲ್ಲಿ ಕೊಡಿ ಅಣ್ಣ. ಗೈಸ್, ನನಗೆ ಖಾರ ಅಂದರೆ ಆಗಲ್ಲ. ನಾವು ಅಮ್ಮ ಸ್ವಲ್ಪ ಖಾರ ಮಾಡಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ ನನಗೆ. ಬಟ್ ಈಗ ಫುಲ್ ಚಿಲ್ಲಿನ ನಾನು 30 ಸೆಕೆಂಡ್ ತಿನ್ಬೇಕಂತೆ. ಅಲ್ಲ, ಇದೇನಾದ್ರೂ ಕರೆಕ್ಟಾಗಿ ತಿಂದಿಲ್ಲ ಅಂದ್ರೆ ಇನ್ನೊಂದಿದೆ. ಇಲ್ಲ ಒಂದೇ 30 ಸೆಕೆಂಡ್ ತಿನ್ಬೇಕಾ? 1 ನಿಮಿಷ ನೀರು ಕುಡಿಯಂಗಿಲ್ವಾ? 1 ನಿಮಿಷ ಈಗ ಫುಲ್ ಕಚ ಅಗಿಬೇಕು. ಒಂದೆಲ್ಲ ಇತ್ತ 1 ನಿಮಿಷನೂ ನೀರು ಕುಡಿಯಂಗಿಲ್ಲ. ನೀವ್ಯಾರು ಹೇಳಕ್ಕೆ ಬ್ರೋ? ನೀವ್ ಹೇಳಿ ಬ್ರೋ. ಬ್ರೋ, ಇದನ್ನ ಒಂದು ತಿಂದ್ರೆ ವೇಸ್ಟ್ ಬ್ರೋ. 2 ತಿನ್ನಿ ಬ್ರೋ. ಫುಲ್ ಒಂದು ಬೈಟ್ ಅಷ್ಟೇ. ಒಂದು ಬೈಟ್ ಅಷ್ಟೇ ಅಲ್ವಾ? ಚಾ, ನೀರೇನು ತಗೊಂಬರ್ರು. ಯಾವ ಟೀಮ್ ರೋ ನೀವು? ಫುಲ್ ತಿನ್ಬೇಕಾ? 1 ಬೈಟ್ ತಿಂತೀನಿ. ಇದು ಇಲ್ಲಿವರೆಗೂ ತಿನ್ಬೇಕು ಬ್ರೋ. ಗೈಸ್, ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಡ್ರೈ ಚಿಲ್ಲಿ ತಿಂತಾ ಇರೋದು. ನುಂಗ್ಬೋದು ಬೇಕಿದ್ರೆ. ಬಿಟ್ರೆ ಜಾಸ್ತಿ ಆಗುತ್ತೆ. ನಾಳೆ ಬೆಳಗ್ಗೆ ಎಷ್ಟು ಬೇಗ ಎದ್ದೇಳ್ತೀರಾ ಅಂದ್ರೆ ನೀವು.
ಅದರಲ್ಲಿ ಟೈಮ್ ಅಪ್ ನನಗೆ ಇಟ್ಟ ಕಡೋ ಬ್ರೋ ಇನ್ನೊಂದಿದೆ ಅದು ತಿಂದಿದ್ದು ಇದು ಬ್ರೋ ಅದು ಟ್ರಯಲ್ ಒಂದ್ ನಿಮಿಷ ಆಗಿಲ್ಲ ಇನ್ನು ಆಗಿಲ್ವಾ? ಎಷ್ಟಾಯ್ತು? ಇನ್ನೂ ಒಂದ್ ನಿಮಿಷ ಆಗಿಲ್ಲ ಇದು ಇಷ್ಟೊಂದು ಇದೆಯಾ ಒಂದ್ ನಿಮಿಷ ಬ್ರೋ ಇವ್ರು ಏನೋ ಮಾಡ್ತಾ ಇದಾರೆ ಬ್ರೋ bro. ಅಗ್ಯಾಕ್ 30 ಸೆಕೆಂಡ್ಸ್ ಉಗಿದ್ನಲ್ಲ ಇವಾಗ ಒಂದ್ ನಿಮಿಷ ಆಯ್ತಾ? ಒಂದೊಂದು ನಿಮಿಷ ಟೋಟಲ್ ಆಯ್ತಾ? ಆಯ್ತು. ಇಷ್ಟೊಂದು ಡೀಟೇಲ್ಸ್ ಇದೆ ಈ ಗೇಮ್ ಅಲ್ಲಿ. ಈ ಗೇಮ್ ನ ಕರೆಕ್ಟ್ ಆಗಿ ಓದ್ಕೊಳ್ಳಿಲ್ಲ ಅನ್ಸುತ್ತೆ ನಾನು. ಗಾಯ್ಸ್ ಯಾರು ನೆನಪಾಗ್ತಾ ಇದಾರೆ ನಿಮ್ಗೆ ಈ ಟೈಮಲ್ಲಿ? ಯಾರು ನೆನಪಾಗ್ತಾ ಇದ್ದಾರೆ? ದೇವ್ರು ಬಾ ಬಾ ತೊಳೆಯೋಣ ಅಷ್ಟೇ ಒಂದು. ಹಲೋ ಅಣ್ಣ ಸಕ್ಕರೆ ಇದೆಯಾ? ಸಕ್ಕರೆ ಇನ್ನೂ ಒಂದ್ ನಿಮಿಷ ಇದೆ ಏನಾಯ್ತು? ತಿಂದಿದ್ದು ಚಿತ್ರ ಇಟ್ಕೊಂಡ್ರ ಬ್ರೋ ಕೈಯಲ್ಲಿ. ಅಣ್ಣ ಲವ್ ಯು ಅಣ್ಣ. ಮದ್ವೆ ಕಮ್ಮಿ ಆಗುತ್ತಲ್ಲ ಸಕ್ಕರೆ? ಆರಾಮಾಗಿ ಇಷ್ಟೊಂದು ಯಾವಾಗಿತ್ತು ಏನೋ ನಿನ್ನ ಬೇರೆದಪ್ಪ. ನೀವು ತಿಂತೀರಾ ಬ್ರೋ ಮೆಣಸಿನ್ಕಾಯಿ? ಒಂದು ತಿನ್ನಿ ನೋಡೋಣ. ಕೊಟ್ಬಿಟ್ಟೆ ವಾಪಸ್. ಈಸ್ಕೊಳ್ಳಿ. ಈಗ ಕೇಸ್ ಹೆಂಗ್ ಗೊತ್ತಾ, ಇವರು ತುಂಬಾ ಈಸಿಯಾಗಿ ಸಿಕ್ಬಿಟ್ಟಿದೆ ಅನ್ಕೊಂಡ್ಬಿಟ್ಟಿದ್ದಾರೆ. ಸೈನ್ ಹಾಕ್ಸ್ಬೇಕು ಈಗ ಇವರು. ಒಂದು ಆಟೋಗ್ರಾಫ್ ಹೋಗ್ಬೇಕು ಯಾರ ಹತ್ರ ಅದು ಹೋಗಿ. ನಾವು ಇವ್ರೇ ಅನ್ಕೊಂಡ್ರೆ ಹಿಂಗ್ ಫೋಲ್ಡ್ ಮಾಡ್ಬಿಟ್ಟು ಇಲ್ಲೇನೋ ಬರ್ಸ್ಬಿಡೋಣ ಅನ್ಕೊಂಡಿದ್ದಾರೆ. ಬಟ್ ಕತೆ ಹಂಗಲ್ಲ. ಇಲ್ಲಿ ಈ ಕಡೆ ಚಿಕ್ಕದಾಗ ಒಂದು ಸೈನ್ ಹಾಕ್ಸ್ಬೇಕು. ಇಲ್ಲಿ ಸಿಗ್ನೇಚರ್ ಅಂತ ಬೇರೆ ಬರ್ದ್ಬಿಟ್ಟಿದ್ರೆ ಟೈಪ್ ಆಗಿ. ಅಲ್ಲ ಇದು ಯಾರು ಯೂಟ್ಯೂಬ್ ಚಾನಲ್ ಅಂತ ಹೇಳಿ ಸಿಗ್ನೇಚರ್ ಹಾಕ್ಸ್ಕೊತೀನಿ ನಾನು. ಗೈಸ್ ತುಂಬಾ ಈಸಿ ಅನ್ಕೊಂಡ್ಬಿಟ್ಟಿದ್ರು ಅಣ್ಣ. ಅವ್ರು ಬಹಳ ಸೀರಿಯಸ್ ಆಗಿದ್ದಾರೆ ಇಲ್ಲಿ ಹೋಗ್ತಾರಲ್ಲ ಇಲ್ಲಿ ನಡ್ಕೊಂಡು ಹೊಡೆದೇ ಬಿಡ್ತಾರೆ. ಬ್ರೋ ಹೊಡೆದ್ರೆ ನಮ್ಗೆ ಗುಕ್ಕು ಬ್ರೋ. ಅವ್ರ ಹತ್ರ ಹೋಗಿ ಹಿಂಗಲ್ಲ ಫೋಲ್ಡ್ ಮಾಡ್ತಾ ಇದ್ದೀರಾ? ಇಲ್ಲಿ ಕೆಳಗೆ ಹಾಕ್ಸ್ಕೊಂಬನ್ನಿ. ಅಲ್ಲ ಟಾಟಾ ಟಾಟಾ. ನಾವು ಬಂದಿದ್ದೀವಿ. ನಾವೆಲ್ಲ ಇರಲ್ಲ. ಇದು ಮಜಾ ಇರೋದು. ಅವ್ರು ನೋಡಿ ಟಾಟಾ ಹೋಗ್ಬತ್ತೀಯಾ? ಬಾಯ್. on a blank paper. Yeah. How can I do that? No sir, it's a YouTube video. We can. So whatever. Blank paper. No, actually that is a challenge. No, they'll tear the page. But I will win if you sign. I will win if you sign. I will win the game. I will sign. Yes, no sir. Yes, problem. sir. But Yeah. I will do some other sign. Yeah, that's okay. No problem. ಅವ್ರಿಗೆ ಗೊತ್ತಿಲ್ಲ. ಅಲ್ಲ ಅವ್ರಿಗೆ ಗೊತ್ತಿಲ್ಲ ಸಾರು ಬೇರೆ ಸಿಗ್ನೇಚರ್ ಹಾಕಿ. No problem. I will do it. Sir, it's not. No. I have explained sir. But I don't think so. You should do it, sir. Oh, you did it offer. Thank you, sir. Thank you. Thank you sir. Thank you so much sir. Yeah. ಬನ್ನಿ ಬ್ರೋ. ಈಗ ಅಷ್ಟು ಬರ್ಸ್ಕೊಡ. ಟ್ವಿಸ್ಟ್ ಏನ್ ಗೊತ್ತಾ? Thank you sir. Thank you. ಏನ್ ಹೇಳಿದ್ರಿ? Twist ಏನ್ ಗೊತ್ತಾ? ಏನ್ ಹೇಳಿದ್ರಿ? ಏನಿಲ್ಲ. ನಾವೆಲ್ಲ ಹೋಗಿ ವಾಪಸ್ ಹೇಳ್ತೀನಿ. ಹೇಳಿ ಏನ್ ಹೇಳಿದ್ರಿ? ನಾನು ಹೆಂಗ್ ಮಾಡೋಕ್ಕಾಗುತ್ತೆ ಅಂದ್ರು. ಸರ್ ಇಲ್ಲ ಸರ್ ನೀವು ಸೈನ್ ಹಾಕ್ರೆ ನಾನು ವಿನ್ ಆಗ್ತೀನಿ ಸರ್ ಅಂದೆ. ಆಯ್ತು ಬಿಡಿ ನಾನು ಬೇರೆ ತರ ಸಿಗ್ನೇಚರ್ ಮಾಡ್ತೀನಿ ಮಾಡಿ ಅಂದೆ. ರಾಂಗ್ ಹಾಕ್ಬಿಟ್ರೆ ಇದು ಮೋಸ ಇದು. ಗೈಸ್ ಯಾವ್ದಾದ್ರು ಒಂದು ಕ್ರೇಜಿ ಆಗಿ ನೋಡಕ್ಕೆ ಟೆರರ್ ಆಗಿ ಕೋಪದಲ್ಲಿರೋರ ಹತ್ರ ಮಾಡಿಸ್ತೀನಿ ನೋಡಿ. ಈಗ ಹೊಡೆದ್ಬಿಡ್ಲಿ. ಇವಾಗಿದೆ ಬನ್ನಿ. ಸಂಜಯ್ ಇದು ಕನ್ಸಿಡರ್ ಮಾಡಂಗಿದ್ಯಾ ಇಲ್ವಾ? ಇದು ಮಾಡ್ಬೋದಾ ಇಲ್ಲ? ಯಾವುದು ಏನು ಇದು ಕನ್ಸಿಡರ್ ಆಗುತ್ತೆ? ಕನ್ಸಿಡರ್ ಇಲ್ಲ ಬ್ರೋ. ಅವ್ರ ಸೈನ್ ಅವ್ರು ಹಾಕ್ಬೇಕಲ್ಲ. ಯಾರ್ದು ಸೈನ್? ಅವ್ರ ಸೈನ್ ಅಂತ ಈಗ ಹೇಳ್ತಾರಲ್ಲ. ಅವ್ರ ಮಗಳು ಸೈನ್ ಹಾಕಿದ್ದಾರೆ. ನಂಬರ್ ಇಸ್ಕೊಳ್ಬೇಕು ಬ್ರೋ. ಅವ್ರು ಮಾಡಿರೋದು ಬ್ರೋ ಇಷ್ಟಿದ್ರೆ ಸಾಕ್ತಾರೆ. ಇದನ್ನ ತಿರ್ಸ್ಬಿಟ್ಟು ಇಲ್ಲೇ ನೋಡಿ ತಾತ ಅವ್ರ ಹತ್ರ ಹಾಕ್ಸ್ಬಿಡಿ. ಹೋಗಿ ಸರ್ ಇಲ್ಲಿ ಕಾರ್ ನಿಲ್ಲಿಸ್ಬೇಕಲ್ಲ ಒಂದು ಸಿಗ್ನೇಚರ್ ಹಾಕ್ಬಿಟ್ಟು ಈಗ ಇನ್ನೊಂದು ಕೊಟ್ಟಿದ್ದೀವಿ ಡೇರು. ನೋಡೋಣ ಸೈನ್ ಹಾಕ್ಸ್ತಾರ ಅಂತ. ಅದು ಬ್ಲ್ಯಾಂಕ್ ಪೇಪರ್ ಅಲ್ಲ, ಯೂರಲ್ ಯಾರು ಹಾಕಲ್ಲ. ಎಷ್ಟು ಜನ ನಿಂತವ್ರೆ. ಎಲ್ಲ ಸೈಡ್ ಬರ್ರಪ್ಪ. ಸಾಯಿಲ್ ಸೈಡ್. ಅವರು ಮತ್ತೆ ಕ್ಯಾಮ್ರಾಮನ್ ಇಬ್ಬರೇ. ಕ್ಯಾಮ್ರಾಮನ್ ಸೈಡ್ ಓಡೋಗ್ಬಿಟ್ರು. ಇದೊಂಥರ ಈ ಕಾಮಿಡಿ ಶೋ ಬರ್ತಾ ಇತ್ತಲ್ಲ ಆ ತರ. ತೋರ್ಸು ಅಣ್ಣ ಹಿಡಿತಿರೋದು ಟೆರರ್ ಲುಕ್ ಕೊಟ್ಟು ಹಿಡಿದ್ರು ಸರ್ ಯಾರು. ಬೇಡ ಬ್ರೋ ಸೆಮಿ ಸೀರಿಯಸ್ ಆಗಿ ಕಾಣಿಸ್ತವ್ರೆ. ಬೇಡ
ಆಗಲ್ವಾ ಆಗಲ್ವಾ ಆಗಲ್ಲ ಸೋತೋಗಿ ಇಲ್ಲ ಇವತ್ತು ಆ ಥರ ಆಯ್ತಾ ಗೇಮ್ ಸೋತೋದ್ರೆ 50,000 ಕೊಡ್ಬೇಕು ಬ್ರೋ. ಬೇಗ ಬೇಗ ಪಾರ್ಕಿಂಗ್ ಕೊಡಕ್ಕೆ ಹೋಗಿದ್ದವ್ರ ಅಣ್ಣಂಗೆ ವಾಚ್ಮೆನ್. ಅದೇ ಕೋಪ ನಿಮ್ ಮೇಲೆ ಓಡಿ ಓಡಿ ಹೋಗ್ತವ್ರೆ ಬ್ರೋ. ಅವ್ರು ಹೋದ್ರೆ ನೀವು ಸೋತ್ರಿ ಅಂತ ಅರ್ಥ. ಯೋಚನೆ ಮಾಡಿ. ಅವರೇ ಆಗ್ಬೇಕು. ನಾವ್ ಹೇಳ ಓಡಿ 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 ತೋರ್ಸು ತೋರ್ಸು ತೋರ್ಸು. ಸೋಲ್ತೀರಾ? ಈ ಕಡೆ ಅಷ್ಟು ಜನ ಬರ್ತಾರೆ. ಇಲ್ಲ ಬರ್ತಿದ್ರಲ್ಲ ಅವ್ರ ಹತ್ರ ಹೋಗಿ ಹೋಗ್ಲಿ. ಇನ್ನೊಂದು ಗೈಸ್ ನಾನು ಲಾಸ್ಟ್ ಚಾನ್ಸ್ ಕೊಟ್ಟಿದ್ದೀನಿ. ಇದ್ರ ಮೇಲೆ ಅವ್ರು ಸೋತ್ರೆ ಸೋತ್ರು. ಹಿಂದೆ ಹುಡುಗಿರಲ್ಲ ಬ್ರೋ. ಎಕ್ಸ್ಕ್ಯೂಸ್ ಮಿ ಸರ್. ಸರ್ ಎಕ್ಸ್ಕ್ಯೂಸ್ ಮಿ. ಕನ್ನಡ ಇಲ್ಲ ಅಲ್ಲಿ. ಕನ್ನಡ ಬರುತ್ತೆ, ಹಿಂದಿ ಬರುತ್ತೆ, ತಮಿಳ್ ಬರುತ್ತೆ. ಯಾವ್ದು ಬೇಕು ಸರ್? ಏನಿಲ್ಲ, ನಾವೊಂದು ಗೇಮ್ ಮಾಡ್ತಾ ಇದ್ವಿ. ಸಾರಿ, ಆಲ್ರೆಡಿ ಬುಕ್ ದ ಆಟ. ಓ ಹೌದಾ? ಏನಿಲ್ಲ ಸರ್, ನಿಮ್ಮ ಒಂದು ಸಿಗ್ನೇಚರ್ ಬೇಕಿತ್ತು ಅಷ್ಟೇ. ಇಲ್ಲಿ ಅದು ಇಟ್ಸ್ ಗೇಮ್ ಚಾಲೆಂಜ್. ಬ್ಲಾಂಕ್ ಪೇಪರ್ ಸೈನ್ ಮಾಡಿಸ್ಕೊಳ್ತಿದ್ದೀನಿ. ಹಾ ಮೇಡಮ್, ಅಲ್ಲ ಇಲ್ಲೊಬ್ರು ಮಾಡಿದಾರೆ ಆಲ್ರೆಡಿ. ಮಾಡಿದ್ರೆ ಅವರು ಹೆದ್ರು. ನಾನು ಬ್ಯಾಂಕಲ್ಲಿ ಕೆಲಸ ಮಾಡಿರೋಳು. ನಾನೇ ಅದು ಆಂಟಿ ಕರ್ಕೊಂಡ್ ಬರ್ತವ್ರೆ ಬೇಡ ಬೇಡ ಅಂತ. ಸೋತ್ರು ಗೈಸ್. ಚಿಲ್ಲಿ ತಿನ್ನಿಸ್ತಾರ? ಚಿಲ್ಲಿ ಥ್ಯಾಂಕ್ಸ್ ಚಿನ್ನ, ಒಳ್ಳೆ ಡೇರ್ ಬರ್ತಿದ್ದೆ ಚಿನ್ನ. ಓಕೆ ಓಕೆ ಮ್ಯಾಮ್, ಥ್ಯಾಂಕ್ ಯು. ಯಪ್ಪ ಬ್ಯಾಂಕಲ್ಲಿ ಕೆಲಸ ಮಾಡಿರೋಳು. ಅಲ್ಲ ಇವ್ರೆ ಹಿಂಗೆ ನಾನೇನಾದ್ರು ಅವ್ರ ಹತ್ರ ಹೋಗಿದ್ದಿದ್ರೆ ಅಷ್ಟೇ ಕತೆ. ಏನಂದ್ರು? ಸೈನ್ ಹಾಕ್ಬೇಕು ಪೆದ್ರು ಆತರ ಹೇಳಿದ್ರ? ಈ ಸೈನಾ ನಾವೇನು ಪೆದ್ರ? ನಾವೇನಕ್ಕೆ ಈ ಬ್ಲಾಂಕ್ ಪೇಪರ್ ಅಲ್ಲಿ ಸೈನ್ ಹಾಕೋದು? ಅಲ್ಲ ಇಲ್ಲ, ಆಲ್ರೆಡಿ ಒಬ್ರು ಮಾಡಿದಾರೆ. ನೀವು ಅವ್ರು ಮಾಡಿರೋರು ಪೆದ್ರು, ನಾನ್ ಪೆದ್ದಿ ಅಲ್ಲ. ಅಡ್ರೆಸ್ ಬೇಕಾಗಿದ್ದು ನಿಮಗೆ. ಹೋಗ್ಲಿ, ಈಗ ನಂಬರ್ ಮತ್ತೆ ಸೈನ್ ಹಾಕ್ಸ್ಕೊಂಡ್ ಬಂದಿದ್ರು ಹುಡುಗಿ ಹತ್ರ. ತುಂಬಾ ಕಾನ್ಫಿಡೆಂಟ್ ಆಗಿದ್ದೀರಲ್ವಾ? ಇನ್ಸ್ಟಾ ಐಡಿ ಇಲ್ಲ, ಅದು ಆಧಾರ್ ಕಾರ್ಡ್. ಬ್ಯಾಂಕ್ ಅಕೌಂಟ್ ಅಲ್ಲಿ ಇನ್ಸ್ಟಾ ಐಡಿ, ಆಧಾರ್ ಕಾರ್ಡ್. ನೀವು ಅಲ್ಲ, ಆಮೇಲೆ ಗೊತ್ತಾಗ್ಬೇಕಲ್ಲ ಒರಿಜಿನಲ್ ಡೂಪ್ಲಿಕೇಟ್ ಅಂತ. ನೀವು ಪ್ಯಾನ್ ಕಾರ್ಡ್ ಮಾಡ್ಕೊಡ್ತೀರಾ? KYC ಮಾಡಕ್ಕೆ ಎಲ್ಲರೂ ಮ್ಯಾಚಿಂಗ್ ಹುಡ್ಕೊಳ್ತೀವಿ. ಹೋಗಿ ಬ್ರೋ, ಆಯ್ತು ನೀವ್ ಹೇಳಿದ್ ಮಾಡಿ ಬ್ರೋ. ನಿಮಗ್ ನಾನೇ ಗೈಸ್ ಈ ಡೇರ್ ನಾವು ಹೋಗ್ಲಿ ಅವರೇ ಗೆಲ್ಲಿ ಅಂತೇಳಿ ಇನ್ನೊಂದು ಚಾನ್ಸ್ ಕೊಟ್ಟಿದ್ದೀನಿ. ಇದು 3ನೇ ಚಾನ್ಸ್ ಕೊಟ್ಟಿರೋದು. ನಂಬರ್ ಇಸ್ಕೋಬೇಕು. ಹೋಗ್ಲಿ ಗೈಸ್, 3ನೇ ಚಾನ್ಸ್ ಮಾಡಿ. ಸೈಡ್ ಬರಪ್ಪ ಗೈಸ್. ಈ ಡೇರ್ ನಾನು ಕೊಟ್ಟಿರ್ಲಿಲ್ಲ, ಬಟ್ ಅವರಾಗೆ ಹೇಳ್ಕೊಂಡಿರೋದು ಅವ್ರ ಹುಡುಗಿ ನಂಬರ್ ಇಸ್ಕೊತೀನಿ ಅಂತ. ಸೊ ಅವರೇ ಈ ಡೇರ್ನ ತಗೊಂಡಿದ್ದಾರೆ. ಅವ್ರು ಇಷ್ಟಪಟ್ಟು ಮಾಡ್ತಾ ನಾವು ಮೇಘನ ಅಲ್ಲ ಅವ್ರ ಹೆಸರು, ಮೇಘನಾಥ್ಗೆ ಅವ್ರಿಗೆ ಒಂದು ಮಾತು ಹೇಳ್ಬೇಕು. ಇದನ್ನ ನಾವು ಕೊಟ್ಟಿಲ್ಲ ಡೇರ್. ಅವರಾಗೆ ನಾನು ಇದನ್ ಬೇಕಿರೋ ಮಾಡ್ತೀನಿ ತುಂಬಾ ಎಕ್ಸೈಟೆಡ್ ಆಗಿದ್ರು. ಸರಿ ಆಯ್ತು ಮಾಡಿ ಅಂತ ಹೇಳಿದೀವಿ. ಅವ್ರು ಸೆಲೆಕ್ಟ್ ಮಾಡ್ಲಿಲ್ಲ, ಇದೇ ಬೇಕು ಅಂತ ಆರ್ಡರ್ ಮಾಡಿದ್ರು. ಇದು ಸಾಯ್ಲಿಕ್ ಬೇಕು ಅಂತ ಹೇಳು ಅಂತ ಹೇಳಿದ್ದಾರೆ ವಿಡಿಯೋ ಅಲ್ಲಿ. ಬಾಯ್ ಫ್ರೆಂಡ್ ಇರ್ಬೇಕು ಅಂತ ಕಳ್ಕೊಂಡೆ. ಅವರೇ ಕೇಳಿದ ಡೇರ್ನ ಮಾಡಕ್ಕೆ ಅವ್ರು ಇಷ್ಟೋ ತಗೊಳ್ತಾ ಇದಾರೆ. ನಾವೇನ್ ಮಾಡೋಣ ಹೇಳಿ? ಏಟ್ ಬಿದ್ರೆ ದೂರ ಇರೋಣ ಅಂತ ದೂರ ಇದೆ. ಏನ್ ಹೇಳ್ತಾರೆ? ಸ್ಮೈಲ್ ಬಂತು. ಓ ಬ್ರೋ ಸರಿ ಇದಾರೆ, ಸ್ಕಿಲ್ಸ್ ಇದೆ ಗೈಸ್ ನೋಡಿ. ಖುಷಿಗೆ ಇನ್ನೋವಾ ಕೆಡಕ್ ಬಂದ್ಬಿಡಿರೋ ಅವ್ರೀಗ. ಆಯ್ತಾ ಪೇಪರ್ ನಂಗೆ. ಕಂಗ್ರಾಟ್ಸ್ ಬ್ರೋ. ಬಟ್ ಬರ್ದಿದ್ದಾರೆ ತಾನೆ? ನಂಗೆ ತೋರಿಸಿ, ನಾನೇ ನೆತ್ಕೊಂಡು ಹೋಗ್ಬೇಕು. ಏನೇನೋ ಬೇರೆ ರಾಂಗ್ ನಂಬರ್. ಸ್ಟ್ಯಾಚ್ಯೂದೊಂದು ಡೇರ್ ಇದೆ ಈಗ, ಅದೊಂದು ಮಾಡಕ್ಕೆ ನಾನು ಒಂದು ಪ್ರಾಪ್ ತಗೊಳಕ್ ಬಂದಿದ್ದೀನಿ. ಅದಾದ್ಮೇಲೆ ಅವರು ಸ್ಟ್ಯಾಚ್ಯೂ ಆಗ್ಬೇಕಾಗುತ್ತೆ. ಪ್ರಾಪ್ ಬನ್ನಿ. ಇದು ಹಿಂಗೆ ಕೊಟ್ಬಿಡೋಣ ಯಾರಿಗೆ? ಬನ್ನಿ, ಇವಾಗಿದೆ ನಿಮ್ಗಿದೆ ಬ್ರೋ. ಚಿಲ್ಲಿ ತಿನ್ಸದ್ರಲ್ಲ, ಇದ್ಕೊಡಿ ಅಣ್ಣ ಒಂದು. ಗೈಸ್ ಇವ್ರನ್ನ ಈಗ ಸ್ಟ್ಯಾಚ್ಯೂ ಮಾಡ್ಬೇಕಲ್ವಾ ನಾವು? ಅಲ್ಲಿ ಹಾಯ್ ಚಾನಲ್, ವೆಲ್ಕಮ್ ಟು ಮೈ ಗೈಸ್ ಅಂತ ಇದಾರೆ. ಪಾನಿಪುರಿ ಅಂಗಡಿ ಹತ್ರ ಹೋಗ್ಬಿಟ್ಟು ಹಿಂಗೆ ನಿಂತ್ಕೋಬೇಕು ಬ್ರೋ ಸ್ವಲ್ಪ ಹೊತ್ತು. ನಾವ್ ಹೇಳ್ತೀವಿ ಆಗುತ್ತೆ ಬ್ರೋ, ನಿಮ್ ಕೈಲಾಗುತ್ತೆ. ನಿಮ್ ಕೈಲಿ ಆಗದಿರೋದು ಏನು ಇಲ್ಲ. ನಿಂತ್ಕೋಬೇಕು ಅಲ್ಲಿ, ಹೆಂಗೋ ಒಂದು ಮಾಡಿ ಬ್ರೋ, ಸ್ವಲ್ಪ ಜಾಗ ಮಾಡಿಸ್ಬಿಟ್ಟು ನಿಂತ್ಕೊಳ್ಳಿ. ಹೋಗಿ ತಳ್ಬಿಟ್ಟು ನಿಂತ್ಕೊಂಡು ಆಗುತ್ತೆ ಬ್ರೋ, ನಿಮ್ ಕೈಲಾಗುತ್ತೆ. ಇಲ್ಲ ಬೇರೆ ಜಾಗ ಬೇಕಾ? ಇನ್ನೊಂದು ಆಪ್ಷನ್ ಕೊಟ್ಬಿಡ್ತೀನಿ. ಬೇರೆ ಜಾಗ ಬೇಕಾ? ಎಲ್ಲಿ ಅದು? ಛೇ ಬ್ರೋ, ಈ ತರ ಆದ್ರೆ ಕಮೆಂಟ್ ಅಲ್ಲೆಲ್ಲ ಹಾಕ್ತಾರೆ. ಎಲ್ಲಿ ಸೋತ್ರು ಅಂತ. ಇಲ್ಲ ಅದ್ ನಂಗೆ ನೋಡಕ್ ಇಷ್ಟ ಇಲ್ಲ ಬ್ರೋ. ಎಲ್ಲಿ 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 ಅಂದ್ರೆ ಆ ಕಡೆ ಸ್ವಲ್ಪ ಗೊತ್ತಿಲ್ಲ ಅವ್ರಿಗೆ. ಅಲ್ಲ, ಸ್ವಲ್ಪ ಹಿಂದೆ ಈಸಿ ಇತ್ತಲ್ಲ. ಬಿಟ್ಬಿಡಿ ಬ್ರೋ, ಯಾಕೆ ಬೇಕು ಬ್ರೋ? ಬೇಡ ಬ್ರೋ. ನೋಡಿ, ಒಂದು ಸ್ಟ್ಯಾಂಡರ್ಡ್ ರೆಸ್ಪೆಕ್ಟ್ ಮೇಂಟೈನ್ ಮಾಡಿದ್ದೀರಾ. ಈ ವಿಡಿಯೋಗೋಸ್ಕರ, ಈ ಯೂಟ್ಯೂಬ್ ವಿಡಿಯೋಗೋಸ್ಕರ ಎಲ್ಲ ಬೇಡ ಬ್ರೋ. ಬ್ರೋ ನಿಮ್ಗೋಸ್ಕರ, ನಿಮ್ಗೋಸ್ಕರ ಮಾಡ್ಬಿಡಿ ಬ್ರೋ. ಬೇಡ ಬ್ರೋ, ಬಿಟ್ಬಿಡಿ. 50,000 ಅಷ್ಟೇ.
ಮತ್ತೆ ದುಡಿಬೋದು. 50,000 ನಿಮ್ಗೆ 25 ಹಂಚ್ಕೊಟ್ಟು 50,000 ಅಂತ EMI ಕೊಡ್ತಾರೆ ನಾನು ಕೊಡ್ತೀನಿ ಅಲ್ಲಿ. 3, 2, 1 ಸ್ಟ್ಯಾಚ್ಯೂ. ಯಾಕ್ ಹಿಂಗ್ ಆಡ್ತಾರೋ ಈ ಹುಡುಗರು, ಯಾಕ್ ಹಿಂಗ್ ಮಾಡ್ತಾರೋ ಈ ಹುಡುಗರು. ಸಾಕು. ವಿನ್ ಅವರು ಅಂತವ್ರೆ ಮಗ್ದಲ್ಲಿ ಕ್ರೇಜಿ ಅಲ್ಲ ಅದು ಟ್ರಾಫಿಕ್ ಬ್ಲಾಕ್ ಆಗಿ ಮತ್ತೆ ಗೊತ್ತಾಯ್ತು ಬ್ರೋ ನಿಮ್ಮ ಮಗದಲ್ಲಿ ಕಾಣಿಸ್ತಾ ಇದೆ. ಇದಾಗುತ್ತೆ. ಈಗ ನನ್ನದು ಡೇರು ಉಂಟು. ನನ್ನ ಡೇರು ಬಂದು ನಾನು ನನ್ನ ಲೈಫಿನ ಎಂಬ್ಯಾರೆಸಿಂಗ್ ಮೂಮೆಂಟ್ನ ಹೇಳಬೇಕು. ಮೂಮೆಂಟ್ ಯಾವುದು ಅಂದರೆ ಜಡ್ಜ್ ಮಾಡಿಬಿಡಿ. ಚಿಕ್ಕವನಿದ್ದೆ, ಒಂದು ಅಂಗಡಿ ಇತ್ತು ನಮ್ಮ ಏರಿಯಲ್ಲಿ ಬ್ರೋ. ಅಂಗಡಿಗೆ ಹೋಗಿ ಹಣ ಹತ್ ಕೊಡಿ ಅಂದರೆ ಒಳಗೆ ಹೋಗ್ಬಿಡೋರು. ಯೂಶಲ್ ಆಗಿ ಮುಂಚೆಲ್ಲ ಈ ಡಬ್ಬ ಗ್ಲಾಸ್ ಡಬ್ಬ ಅಲ್ಲಿ ಐಟಮ್ಗಳು ಇರ್ತಿರೋ ಚಾಕ್ಲೇಟ್, ಆಲ್ಕೋವಾ ಅದೆಲ್ಲ ಅವ್ರು ಒಳಗೆ ಹೋದಾಗ ನಾನು 2 ಹಾಕೊಂಡ್ಬಿಡ್ತಿದ್ದೆ ಇಲ್ಲ ಜೇಬ್ಗೆ ಬಾಯಿ. ಒಂದ್ಸರಿ ಈ ತರ ತುಂಬಾ ದಿನ ಮಾಡಿದ್ದೆ ಆಯ್ತಾ. ನೀವ್ ಯಾವ ಏರಿಯಾದಲ್ಲಿ ಇದ್ರಿ ಅವಾಗ? ಮೋಹನ್ ಕುಮಾರ್ ನಗರ ಬಿಡಿ. ಮೋಹನ್ ಕುಮಾರ್ ನಗರಲ್ಲಿರುವ ಒಂದು ಗ್ಲಾಸ್ ಡಬ್ಬಿ ಅಲ್ಲ ಕೇಳಿ ಈ ಸ್ಟೋರಿ ಕೇಳಿ. ನಾನು ಹಂಗ ಆಲ್ಕೋವಾ ಬಾಯಿಗೆ ಹಾಕೊಂಡ್ಬಿಡೋದು ಇಲ್ಲ ಜೇಬ್ಗೆ ಹಾಕೊಂಡ್ಬಿಡೋದು ಈ ತರದೆಲ್ಲ ಮಾಡ್ತಿದ್ದೆ. ಚಾಕ್ಲೇಟ್ಗಳು ಜೇಬ್ಗೆ ಹಾಕೊಂಡ್ಬಿಡೋದು. ಒಂದಿನ ಅಣ್ಣ ಒಳಗೋದವ್ರು ತುಂಬಾ ಲೇಟ್ ಆಗಿ ಆಚೆ ಬಂದ್ರು. ನಾನ್ ಸಿಕ್ಕಿದ್ದೆ ಚಾನ್ಸ್ ಅಂತ ಇಷ್ಟು ಚಾಕ್ಲೇಟು ಇಷ್ಟು ಆಲ್ಕೋವಾ ಆ ಜೇಬಲ್ಲಿ ಈ ಜೇಬಲ್ಲಿ ತುಂಬ್ಕೊಂಡಿದ್ದೀನಿ. ನಾನು ಕೇಳಿದ ಐಟಮ್ನ ಕೊಟ್ಟರು, ನಾನು ದುಡ್ಡು ಕೊಟ್ಟು ಇನ್ನೇ ನಿಂಗೆ ತಿರ್ದೈ ನಿಂತ್ಕೊ ಅಂದ್ರು. ನಿಂತ್ಕೊಂಡು ಜೇಬು ಕೈ ಹಾಕಿ ತೆಗಿತಾವ್ರೆ ಅವರು. ತಲೆ ಮೇಲೆ ಒಂದು ರಪ್ ಅಂತ ಕೊಟ್ಟು ಕಳ್ಸಿದ್ರು. ಅದಾದ್ಮೇಲೆ ಲೈಫಲ್ಲಿ ಕಳ್ತನ ಮಾಡಿಲ್ಲ ಗೈಸ್. ನಾನು ಚಿಕ್ಕ ವಯಸ್ಸಲ್ಲಿ ಮಾಡ್ಬಿಟ್ಟಿದ್ದೆ ಗೈಸ್, ಕ್ಷಮಿಸ್ಬಿಡಿ. ಅಲ್ಲ ಆ ಅಂಕಲ್ ಅಷ್ಟು ಟೈಮ್ ಕೊಟ್ಬಿಟ್ಟು ರೆಡ್ ಹ್ಯಾಂಡ್ ಆಗಿ ಹಿಡ್ದಿದಾರಲ್ಲ. ಅವನು ಅವ್ರು ಹೆಂಗ್ ಕಂಡಿಡಿದ್ರು ಹೆಂಗ್ ನೋಡಿದ್ರು ಗೊತ್ತಿಲ್ಲ. ನಿಂತ್ಕೋ ಇಲ್ಲಿ ಬಾಯಿಲಿ ಅಂದ್ಬಿಟ್ಟು ಕರೆದ್ಬಿಟ್ಟು ಎಲ್ಲ ಕಿತ್ಕೊಂಡ್ಬಿಟ್ರು. ಒಂದು ಚಾಕ್ಲೇಟು ಬಿಟ್ಟಿಲ್ಲ. ಅದೊಂದೇ ಬೇಜಾರು. ನಿಮ್ದಾರು ಇದೆಯಾ ಬ್ರೋ ತರ? ಬ್ರೋ ನಮ್ದು ನೀವು ಮಾಡಿರ್ತೀರ ಇಡೀ ಚೈಲ್ಡ್ಹುಡ್. ಏನಾರು ಒಂದ್ ಹೇಳಿ ನೋಡೋಣ ಬ್ರೋ. ನಾನು ಏನ್ ಮಾಡ್ಬಿಟ್ಟಿದೀನಿ ಅಂದ್ರೆ ಚಿಕ್ಕ ವಯಸ್ಸಿಂದ ಎಕ್ಸ್ಪ್ಲೋರ್ ಮಾಡೋದು, ಒಬ್ಬೊಬ್ನೇ ಎಲ್ಲೆಲ್ಲ ಹೋಗೋದು ಅಂದ್ರೆ ಬಹಳ ಇಷ್ಟ. ನನಗೆ ಎಂತ ವಯಸ್ಸು ಅಂದ್ರೆ ಅದು ಇನ್ನೂ ಅದ್ ಏನು ಅಂತಾನು ಅರ್ವಾಗ್ತಾ ಇರ್ಲಿಲ್ಲ. ಏನಾದ್ರು ನೋಡಿದ್ರೆ ಇಲ್ಲ ಏನಾದ್ರು ಇದಾದ್ರೆ. ನಿಮ್ ಮಾತು ತುಂಬಾ ಚೆನ್ನಾಗಿದೆ ಬ್ರೋ. ಸೊ ನಾನು ಎಲ್ಗ್ ಹೋಗ್ಬಿಟ್ಟಿದೀನಿ ಅಂದ್ರೆ ಸುಮ್ನೆ ಎಕ್ಸ್ಪ್ಲೋರ್ ಮಾಡ್ಕೊಂಡು ಏರಿಯಾದಿಂದ ಚಡ್ಡಿ ಹಾಕೊಂಡು ಬನಿಯನ್ ಹಾಕೊಂಡು ಹೋಗ್ಬಿಟ್ಟಿದೀನಿ. ಏರಿಯಾ ಎಕ್ಸ್ಪ್ಲೋರ್ ಮಾಡ್ಕೊಂಡು ನಾನ್ ಬೆಳಗ್ಗೆ ಹೋದವನು ಸಂಜೆವರೆಗೂ ಮನೆಗೆ ಹೋಗಿಲ್ಲ. ಹೊಟ್ಟೆ ಹಸಿತಾ ಇದೆ ಅಂದ್ಬಿಟ್ಟು ಒಂದ್ ಮನೇಲಿ ತುಂಬಾ ಜನ ಇದ್ರು. ಹೋಗ್ಬಿಟ್ಟು ಕಾಫಿ, ಕೋಡ್ಬಳೆ ಕೊಟ್ರು, ಬೋಂಡಾ ಕೊಟ್ರು, ಎಲ್ಲ ತಿಂತಾ ಇದೀನಿ. ಆಮೇಲೆ ನೋಡಿದ್ರೆ ಆ ಮನೇಲಿ ಯಾರೋ ಹೋಗ್ಬಿಟ್ಟಿದ್ದಾರೆ ಬ್ರೋ. ಅವ್ರ ಮನೆಗೆ ತುಂಬಾ ರಿಲೇಟಿವ್ಸ್ ಬರ್ತಾ ಇದಾರೆ ಅಂದ್ಬಿಟ್ಟು ಯಾವ್ದೋ ಪಾಪು ಅನ್ಕೊಂಡ್ಬಿಟ್ಟು ಯಾವ್ದೋ ಪಾಪು ಅನ್ಕೊಂಡು ಕೊಡ್ತಾ ಇದಾರೆ ತಿಂತಾನೆ ಇದೀನಿ. ನಮ್ ಮನೇಲಿ ಇಡೀ ಏರಿಯಾನೇ ಹುಡ್ಕಾಡ್ತಾ ಇದಾರೆ ಫುಲ್ಲು. ಆಮೇಲೆ 9 ಗಂಟೆ ಆಯ್ತು. ನನ್ ಪಾಡಿ ನಾನ್ ಮನೆಗೆ ಹೋಗ್ತಿದ್ದೀನಿ. ಫುಲ್ ಜನ ಮನೇಲಿ. ಮನೆಗೆ ಹೋದ್ಮೇಲೆ ಇವ್ರ್ತಿತ್ತಿ ಅಂತೆ. ಬನ್ನಿ ಈಗ ಇನ್ನೊಂದು ಡೇರ್ ಇದೆ. ಅದು ನಾನು GPS ತರ ಆಡ್ಬೇಕು ಅಂತ ಹೇಳಿದಾರೆ. ಸೊ ಅದನ್ನು ಈಗ ಮಾಡ್ಬಿಡೋಣ. ಏನ್ ಮಾಡ್ಬೇಕು ಈಗ ನಾನು? ಟರ್ನ್ ರೈಟ್ ಅನ್ಬೇಕು. ಲೊಕೇಶನ್ ಹಾಕ್ತೀನಿ ನಾನು. ಟೇಕ್ ಲೆಫ್ಟ್, ಟೇಕ್ ರೈಟ್, ಸಾರಿ ಟೇಕ್ ರೈಟ್. ರೋಗೋಡ ಅವರೇ ಟೇಕ್ ರೈಟ್. ಹಂಗ್ ಸ್ಮೂತ್ ಆಗಿ ಹೇಳಿದ್ರೆ ಮೆಟ್ರೋ, ಕೆಟ್ಟದಾಗಿ ಹೇಳಿದ್ರೆ ಗೂಗಲ್ ಮ್ಯಾಪ್. ಸ್ಟುಡಿಯೋ ಲೊಕೇಶನ್ ಅಂತ ನಾ ಹೇಳ್ತೀನಿ ಬಿಡಿ. ಟೇಕ್ ಯು ಟರ್ನ್ ಹಿಯರ್ ಓನ್ಲಿ, ಟೇಕ್ ಯು ಟರ್ನ್ ಹಿಯರ್ ಓನ್ಲಿ. ಅಯ್ಯೋ ಆಟೋ, ಸಿ ಮಿರರ್. ಓ ಇಷ್ಟೊಂದೆಲ್ಲ ಹೇಳುತ್ತೆ. ಅಯ್ಯೋ ಸಿ ಮಿರರ್. ಅಯ್ಯೋ ಕಾರು. ಸಿ ಮಿರರ್, ಯುವರ್ ಸಾಹಿಲ್ ಇಸ್ ಕಮಿಂಗ್. ಸಾಹಿಲ್ ಕಮಿಂಗ್. ಸಾಹಿಲ್ ರೂಟ್ ಮಿಸ್ ಆಗ್ಬಿಟ್ಟಿದೀನಿ ಅಂದ್ಬಿಟ್ಟು ನಮ್ಮ ಹಿಂದೆನೆ ಬರ್ತಾ ಇದಾರೆ. ಟೇಕ್ ಯು ಟರ್ನ್, ಸ್ಲೈಟ್ ರೈಟ್. ಇನ್ನೇನೋ ಬರುತ್ತೆ. ನಾನು ಲೈಫಲ್ಲೇ ಕೇಳ್ಕೊಂಡಿಲ್ಲ. ಮ್ಯೂಟ್ ಮಾಡ್ಬಿಟ್ಟು ಮ್ಯಾಪ್ ಯೂಸ್ ಮಾಡೋದು ನಾನು. ಯು ಟರ್ನ್, ಡೋಂಟ್ ಡ್ಯಾಶ್, ಡೋಂಟ್ ಡ್ಯಾಶ್. ಯು ಟರ್ನ್ ಓವರ್. 100 ಕಿಲೋಮೀಟರ್. ಟೇಕ್ 100 meters straight, go left. ಹೇ ಗೂಗಲ್, ಕಲಿ ಪ್ರೆಸ್ ದ ಎಕ್ಸಲೇಟರ್. Accelerator ಅಂತ ಅದೆಲ್ಲ ಮಾಡಿ ಆನ್ಸರ್ ಮಾಡಬೇಕು. No. What if you mimic someone? No, I am sorry, I cannot do that. Google, where should I go? Take left. No, if I go straight, where will I go? Please go. Your ಗಾಡಿ, your fuel. Yes, finally. ಈ ಪಾರ್ಟ್ ಎಲ್ಲ ಮುಗೀತಲ್ಲ, ಸಾಕಲ್ಲ ಗೂಗಲ್ ಮ್ಯಾಪ್. ಇನ್ನೂ ಇದೆ, ಎಲ್ಲಿ ರೀಚ್ ಆಗಿಲ್ವಲ್ಲ. ಟೇಕ್ ಯು ಟರ್ನ್, ಟೇಕ್ ಯು ಟರ್ನ್. ನೋ ಸಿಗ್ನಲ್ ಇಸ್ ದೇರ್. ಪ್ರೆಸ್ ಬ್ರೇಕ್, ಪ್ರೆಸ್ ಬ್ರೇಕ್. ಸ್ಲೋ ಸ್ಲೋ ಸ್ಲೋ. ಇದು ಗಾಡಿ ವಾಯ್ಸ್ ಹೇಳೋದು. ಈಗ ಲಾಸ್ಟ್ ಡೇರ್ ಬಂದಿದ್ದೀವಿ ನಾವು. ನೀವು ಟಂಗ್ ಟ್ವಿಸ್ಟರ್ ಅಂದ್ರೆ ಏನಂತ ಕನ್ನಡದಲ್ಲಿ? ಅಂದ್ರೆ ಇದು ಅದು ಏನೋ ಗೈಸ್ ತಿರುವು
ತೊದಲು ಆಗಕ್ಕೆ ಕನ್ಫ್ಯೂಷನ್ ಕೊಡು. ಬ್ರೋ ನೀವೇನ್ ಹೇಳ್ಬೇಕು ಗೊತ್ತಾ, ಸ್ಪೀಡಲ್ಲಿ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಹೆಂಗ್ ಫಾಸ್ಟ್ ಆಗಂದ್ರೆ ಹೆಂಗ್ ಬರುತ್ತೆ ಹೇಳಿ ಬ್ರೋ ಇದು ತುಂಬಾ ನೈಸ್, ಟ್ರೈ ಡೋಂಟ್ ಟ್ರೈ. ಒನ್ ಮೋರ್ ಸ್ಟಾರ್ಟ್. ಅವನ ಹೆಸರು ಸಂಪಂಗಪ್ಪ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಸಂಪಂಗಪ್ಪನ ಮರಿ. ಮರಿ ಅಲ್ಲ, ಸಂಪಂಗಪ್ಪನ ಮರಿ. ಸಂಪಂಗಪ್ಪನ ಸಂಪಂಗಪ್ಪನ ಮಗ ಮರಿ ಸಂಕಂಗಪ್ಪ. ಓಕೆ, ಕೆಂಪು ಕುಂಕುಮ ಏನದು? ಅದೇ ಹೇಳಿ. ಕೆಂಪು ಕುಂಕುಮ ಕಪ್ಪು ಕುಂಕುಮ, 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 ಕೆಂಪು ಕುಂಕುಮ ಕಪ್ಪು ಕುಂಕುಮ. ಅವರು ಡೈಲಾಗ್ ಪ್ರಾಕ್ಟೀಸ್ ಇರುತ್ತೆ ಅವ್ರಿಗೆ, ಸೀರಿಯಲ್ ಆರ್ಟಿಸ್ಟ್. ಇಲ್ಲ, ಬಿಗ್ ಬಾಸ್ ಅಲ್ಲಿ ನೀಡಿದ್ದೆ ಅದಕ್ಕೆ. ಹೌದಾ? ಬೇರೆ ಹೇಳಿ, ಬೇರೆ ಹೇಳಿ ಯಾವ್ದಾದ್ರು. ರೆಡ್ ಲಾರಿ ಯೆಲ್ಲೋ ಲಾರಿ ಹೇಳಿ. ರೆಡ್ ಲಾರಿ ಯೆಲ್ಲೋ ಲಾರಿ. ರೆಡ್ ಲಾರಿ ಯೆಲ್ಲೋ ಲಾರಿ, 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 ರೆಡ್ ಲಾರಿ ಯೆಲ್ಲೋ ಲಾರಿ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಫೈನಲಿ ಬಟ್ ಚೆನ್ನಾಗಿ ಬ್ರೋ, ಕ್ರೇಜಿ ಬ್ರೋ ಹೇಳಿದ್ರಿ. ರೆಡ್ ಲಾರಿ ಎಲ್ಲೋ ಲಾರಿ, ರೆಡ್ ಲಾರಿ ಸೆಕೆಂಡ್ ಗ್ಯಾಪ್ ಆಗೋಯ್ತು. ರೆಡ್ ಲಾರಿ ಎಲ್ಲೋ ಲಾರಿ, 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 ರೆಡ್. ಥ್ಯಾಂಕ್ ಯು. ಅದೆಲ್ಲರ ಕೆಲ ಆಗಲ್ಲ, ನನ್ನ ತಮ್ಮನ ಕೆಲ ಹೇಳ್ತಾನ. ಅವನು ರಾ ಹೇಳಲ್ಲ, ಲೆಡ್ ಲಾರಿ. ಒಂದ್ಸರಿ ರೆಡ್ ಲಾರಿ ಬ್ರೋ ಹೇಳಿ ಬ್ರೋ, ನಿಜವಾಗ್ಲೂ ಬ್ರೋ. ಬ್ಲೂ ಲಾರಿ ಹೇಳ್ಬೇಕು ಹೇಳಿ. 50,000 ನೀವೇ ಯಾಕೆ ಗೆಲ್ಬಾರ್ದು ರೆಡ್ ಲಾರಿ ಬ್ಲೂ ಲಾರಿ, ರೆಡ್ ಲಾರಿ ಬ್ಲೂ ಲಾರಿ, ರೆಡ್ ಲಾರಿ ಬ್ರೋ? ಒಂದು ಬ್ಲೂ ಲಾರಿ, ಒಂದು ರೆಡ್ ಲಾರಿ. ಹೇಳಿ ಬ್ರೋ. ಬ್ರೋ ಸಖತ್ತಾಗಿರುತ್ತೆ ಬ್ರೋ. ಆ ನಂಬರ್ ಕೊಡ್ತೀನಿ. ರೆಡ್ ಲಾರಿ ಬ್ಲೂ ಲಾರಿ, ರೆಡ್ ಲಾಲಿ ರೆಡ್ ಲಾಲಿ ಪಾಪ, ರೆಡ್ ಲಾಲಿ. ರೆಡ್ ಲಾರಿ ಬ್ಲೂ ಲಾರಿ, ರೆಡ್ ಲಾರಿ ಬ್ಲೂ ಲಾರಿ, ಬ್ಲೂ ಲಾರಿ. ಕಷ್ಟ ಇದೆ. ರೆಡ್ ಲಾರಿ ಬ್ಲೂ ಲಾರಿ, ರೆಡ್ ಲಾರಿ ಬ್ಲೂ ಲಾರಿ, ರೆಡ್ ಲಾರಿ. ಗೈಸ್ ಫೈನಲಿ ಈ ಟಾಸ್ಕ್ ಎಲ್ಲ ಮುಗಿಸಿದೀವಿ ಬ್ರೋ. ಇಟ್ಸ್ ಕ್ರೇಜಿ ಮೀಟಿಂಗ್ ಯು. ಸಖತ್ ಮಜಾ ಮಾಡಿದ್ವಿ ಗೈಸ್. ನಾನು ಅನ್ಕೊಂಡಿರಲ್ಲ ಇಷ್ಟು ಸ್ಪೋರ್ಟಿವ್ ಆಗಿ ತಗೋತಾರೆ ಡೇರ್ಸ್ನ ಅಂತ, ಬಟ್ ಸಖತ್ ಸ್ಪೋರ್ಟಿವ್ ಆಗಿ. ಬಟ್ ಸ್ಪೋರ್ಟಿವ್ ಆಗಿದ್ದು ನನಗೆ ಆ ಸನ್ಫ್ಲವರ್ ಇಟ್ಕೊಂಡು ಅಷ್ಟು ಜನ ಬಂದು ನಿಂತಿದ್ದು. ಅದು ಕಷ್ಟ ಆಯ್ತು ಅನ್ಸುತ್ತಾ? ಯಾವ ಕಷ್ಟ ಆಯ್ತು? ತುಂಬಾ ಅದೊಂದೇ ತುಂಬಾ ಹಿಂಸೆ ಆಗಿದ್ದು. ಏನ್ ಮಾಡ್ತಾ ಇದೀನಿ ಅನ್ಸ್ಬಿಡ್ತಾ? ಇಲ್ಲ ಹಂಗೆಲ್ಲ ಅನ್ಸಿಲ್ಲ. ಐ ಫೆಲ್ ಸಿಗ್ನೇಚರ್ದು. ಐ ವರ್ಕ್ ಇನ್ ಬ್ಯಾಂಕ್, ಹೌ ಕ್ಯಾನ್ ಯು ಟೇಕ್ ಸಿಗ್ನೇಚರ್ ಲೈಕ್ ದಟ್? ಡೋಂಟ್ ಫೂಲ್ ಮೀ. ನಾವೇನು ನೋಡಕ್ಕೆ ಏನೋ ಬೈದ್ರು, ಬೆದ್ರ ತರ ಕಾಣ್ತೀವ ಅಂದ್ಬಿಟ್ರು. ಕ್ರೇಜಿ ಮಜಾ ಇತ್ತು. ಹೆಂಗಿತ್ತು ನಮ್ ಜೊತೆ ವಿಡಿಯೋ ಮಾಡಿದ್ದು? ಸಕ್ಕತ್ತಾಗಿತ್ತು. ಏನಾದ್ರು ನನ್ನ ಬಗ್ಗೆ ಒಂದೆರಡು ಮಾತಾಡಿ, ಒಳ್ಳೆ ಮಾತು. ಕೆಟ್ಟದ್ ಬೇಡ. ಇಲ್ಲ, ಇವರು ನಾನು ಅಂದ್ರೆ ಒಂದು ಎಕ್ಸಾಂಪಲ್ ಅಂದ್ರೆ ಈ ಸ್ಕೋಡಾ ರ್ಯಾಪಿಡ್ ಇತ್ತಲ್ಲ ನಿಮ್ಗೆ ಅವಾಗ, ಸೊ ಅವಾಗಿಂದನು ಇವ್ರನ್ನ ನಾನು ಫಾಲೋ ಮಾಡಿ ದೂರದಿಂದಾನೇ ನೋಡ್ಕೊಂಡ್ ಬರ್ತಾ ಇದ್ದೆ. ಒಂದು 4-5 ಸತಿ ಮೀಟು ಆಗಿದ್ದಾರೆ, ಬಟ್ ಆಕ್ಚುಲಿ ವಿಡಿಯೋ ಮಾಡ್ತಿರೋದು ಇವತ್ತೆ. ಹೌದು, ನಂಗೊಂದ್ಸರಿ ನಾವೊಂದು ಈವೆಂಟ್ ಅಲ್ಲಿ ಸಿಕ್ಕಿದಾಗ ತುಂಬಾ ಜನ ನಿನ್ನ ನನ್ನ ತಮ್ಮ ಅನ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳಿದ್ರಿ, ನೆನಪಿದ್ದೀನಿ. ಅದೇನೋ ಅಂದ್ರೆ ಈ ಐಬ್ರೋನೋ ಎಲ್ಲ ಒಂದೇ ಸೇಮ್ ಇದೀವಿ ಅಂತ. ಮುಂಚೆ ಇವಾಗ ಒಂಚೂರು ಚೇಂಜ್ ಆಗಿ, ಇವಾಗ ನಾನು ನೆಕ್ಸ್ಟ್ ಅವರು ಚೇಂಜ್ ಆಗ್ತಾರೆ. ಹೇಳಿ ಬ್ರೋ, ನನ್ನ ಬಗ್ಗೆ ಏನಾದ್ರು ಒಳ್ಳೇದು ಹೇಳಿ. ಸೊ ಏನಂದ್ರೆ ನೀವು ಅವಾಗ್ಲಿಂದನೂ ಮಾಡ್ಕೊಂಡ್ ಬರ್ತಾ ಇರೋದು ಕನ್ಸಿಸ್ಟೆನ್ಸಿ, ಕಾಂಟೆಂಟ್ ಮಾಡ್ಕೊಂಡ್ ಬರ್ತಾ ಇರೋದು. ಸೊ ಎಷ್ಟೋ ಜನ ಮಾಡಿದ್ದಾರೆ, ಬಟ್ ಎಷ್ಟೋ ಜನ ಕಂಟಿನ್ಯೂ ಮಾಡ್ತಾ ಇಲ್ಲ. ಸೊ ದಟ್ಸ್ ವೇರ್ ದೇ ಫೇಲ್ ಅಂತ ನನಗೆ ಅನ್ಸುತ್ತೆ. ಸೊ ಇವಾಗ ಸೇಮ್ ಬಾಡಿ ಹೆಂಗ್ ಬಿಲ್ಡ್ ಮಾಡ್ತೀವೋ ಅದು ಏನ್ ಬಿಲ್ಡ್ ಮಾಡ್ತೀವೋ, ಸೊ 1 ದಿನ 2 ದಿನ ತಿಂದ್ರೆ ಎಲ್ಲ ತಿಂತಾನೆ ಇರಬೇಕು. ಸೊ ಅದೇ ತರ ಟ್ರೈ ಮಾಡ್ತಾನೆ ಇರಬೇಕು, ಕಂಟೆಂಟ್ ಮಾಡ್ತಾನೆ ಇರಬೇಕು. ಸುಮ್ಮನೆ ಕಂಟೆಂಟ್ ಮಾಡೋದಲ್ಲ. ಇವ್ರ ಕಂಟೆಂಟ್ ಆಕ್ಚುಲಿ ಫ್ಯಾಮಿಲಿ ಆಡಿಯನ್ಸ್ ಕೂಡ ಎಂಗೇಜಿಂಗ್ ಆಗಿರುತ್ತೆ. ಅಂಡ್ ಸುಮಾರು ಜನ ನಾವು ಆಚೆ ಹೋದಾಗ್ಲೇ ನೋಡಿದ್ವಿ ಎಷ್ಟು ಜನ ನೋಡ್ತಾರೆ ಫ್ಯಾನ್ಸ್ ಅಂತ. ಸೊ ಕ್ರೇಜಿ, ಹಿಂಗೆ ಮಾಡ್ತಾ ಇರಿ ಬ್ರೋ. ಸೊ ನಾನು ಬ್ರೋಗಡ್ ಅವರು ಮುಂಚೆ ಫಾಲೋ ಮಾಡ್ತಿದ್ರು, ಸಡನ್ ಆಗಿ ಅನ್ಫಾಲೋ ಮಾಡ್ಬಿಟ್ಟಿದ್ರು. ಸೊ ಯಾಕೆ ಇವ್ರು ಅನ್ಫಾಲೋ ಮಾಡ್ಬಿಟ್ರು ಅನ್ಕೊಂಡಿದ್ದೆ. ಅವಾಗಿಂದ ನೀವು ರಿಯಾಲಿಟಿ ಜಾಸ್ತಿ ಕಂಟೆಂಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಇವರೇ ಅನ್ಫಾಲೋ ಮಾಡ್ಬಿಟ್ರಲ್ಲ ಅಂತೇಳಿ. ಬಟ್ ಹಂಗೇನಿಲ್ಲ. ಬಟ್ ಅದಾದ್ಮೇಲೆ ಬಿಗ್ ಬಾಸ್ ಅಲ್ಲಿ ನೋಡಿದ್ರೆ ಸಡನ್ ಆಗಿ ಇಟ್ಸ್ ರ್ಯಾಪಿಡ್ ಗ್ರೋತ್. ಬಾಗುರು ಸಾಂಗ್ ಬಂತು, ಆಮೇಲೆ ಇವೆಂಟ್ ವೈರಲ್, ಆಮೇಲೆ ಬಾಗುರು ತುಂಬಾ ಟ್ರೆಂಡ್ ಆಯ್ತು. ತುಂಬಾ ಬೋರ್ಡ್ಸ್ ಅಲ್ಲಿ ಹೆಸರುಗಳು, ಅಂಗಡಿಗಳು ಎಲ್ಲೆಲ್ಲೋ ಆಗ್ತಾ ಇದ್ರು. ಅದೆಲ್ಲ ಸ್ಟೋರೀಸ್ ನೋಡ್ತಿದ್ದೆ ಅವಾಗ ನಾನು.
ವಾಸ್ ಕ್ರೇಜಿ ಗ್ರೋತ್. ಅದಾದ್ಮೇಲೆ ಸೀರಿಯಲ್ಗೆ ಜಂಪ್ ಆದ್ರು ಆ್ಯಂಡ್ ನೌ ಈಸ್ ಅ ಸೆಲೆಬ್ರಿಟಿ. ಕ್ರೇಜಿ ಬ್ರೋ, ಕ್ರೇಜಿ ಗ್ರೋತ್. ಹೆಂಗನ್ಸುತ್ತೆ ನಿಮ್ಮ ಗ್ರೋತ್ ನಿಮಗೆ? ಖುಷಿ ಆಗುತ್ತೆ ಬ್ರೋ. ಎಲ್ಲೋ ಒಂದ್ ಕಡೆ ನನ್ಗೆ ಮೇನ್ ಯಾವ್ದು ತಲೆಗೆ ಹತ್ತಲ್ಲ, ಅದೊಂದು ನನ್ನ ಪ್ರಾಬ್ಲಮ್. ಸೊ ಇನ್ನು ನಡೀತಾ ಇದೆ. ಯಾವಾಗ್ಲೂ ಇನ್ನೂ ಏನೋ ಮಾಡಿಲ್ಲ ಅನ್ನೋ feeling. ಇನ್ನೂ ಏನೋ ಮಾಡಿಲ್ಲ ಅನ್ನೋ ಫೀಲಿಂಗ್ ಸೇಮ್. ಅವಾಗಲೇ ಇನ್ನು ಗ್ರೋ ಆಗೋದು ಅನ್ಸುತ್ತೆ. ಬಟ್ ಕ್ರೇಜಿ. ಥ್ಯಾಂಕ್ ಯು ಫಾರ್ ಬೀಂಗ್ ಅ ಪಾರ್ಟ್ ಆಫ್ ವಿಡಿಯೋ. thank you, ಮಜಾ thank ಇತ್ತು. ಮತ್ತೆ ಸಿಗೋಣ. ಪ್ಲೀಸ್ ಮನೆಗೆ ಬನ್ನಿ, ಒಂದು ಒಳ್ಳೆ ಪಾರ್ಟಿ ಮಾಡೋಣ. ಥ್ಯಾಂಕ್ ಯು ಬ್ರೋ. ಪಾರ್ಟಿ ಮಾಡೋಣ, ಸಾಕಾದಾಗ ಮಾಡೋಣ. ಓಕೆ. ಜೀನಾ